ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ, ಕೌಶಿಕ್ ಅರ್ಜುನ್ನ ಕಟ್ ಹಾಕಿ ಅವನನ್ನ ಬೆಂಕಿಯ ಬಾವಿಗೆ ತಳ್ಳಿರ್ತಾನೆ. ಅವನನ್ನ ನೋಡಿ ನಗ್ತಿರ್ತಾನೆ. ಈಗ ಮುಂದಿನ ಕಥೆ. ಓ, ಇದು ಕೌಶಿಕ್ ಕೆಲ್ಸನಾ? ನಾನಿವತ್ತು ನಿನ್ನ ನಾಶ ಮಾಡೇ ಮಾಡ್ತೀನಿ. ಕೌಶಿಕ್ ಹಗ್ಗವನ್ನ ಸಡಿಲ ಮಾಡ್ತಾನೆ ಇರ್ತಾನೆ. ಆಗ ಅರ್ಜುನ್ ಬಾವಿ ಒಳಕ್ಕೆ ಹೋಗ್ತಾ ಇರ್ತಾನೆ. ಬೇಡ ಬೇಡ. ಆಗ ಕೌಶಿಕ್ ಜೋರಾಗಿ ನಗ್ತಾ ವಾಪಸ್ ಹಗ್ಗವನ್ನ ಎಳ್ಕೋತಾನೆ. ನೀನು ಶಿವಾನಿನ ಸಾಯಿಸ್ದೆ ನನಗೆ ನೀನ್ ಮೋಸ ಮಾಡ್ದೆ. ಅದಕ್ಕೆ ತಕ್ಕ ಶಿಕ್ಷೆನ ನೀನು ಅನುಭವಿಸ್ಲೇಬೇಕು. ನನ್ನ ನಿರೀಕ್ಷೆಗಳನ್ನೆಲ್ಲ ಹಾಳ್ ಮಾಡ್ಬಿಟ್ಟೆ ನೀನು. ಕೌಶಿಕ್ಗೆ ಕೋಪ ಬಂದು ಅರ್ಜುನ್ನ ಬಾವಿಯೊಳಕ್ಕೆ ಬಿಟ್ಬಿಡ್ತಾನೆ. ಅಲ್ಲಿ ಅರ್ಜುನ್ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗೋಗ್ತಾನೆ. ಶಿವಾನಿಗೆ ಇಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಕೋ ಬೇಸರ ಆಗಕ್ ಶುರು ಆಗತ್ತೆ. ಅವಳ ಶಕ್ತಿಯಿಂದ ನೋಡ್ತಾಳೆ ಕೌಶಿಕ್ ಅರ್ಜುನ್ಗೆ ಕೊಟ್ಟ ಕಷ್ಟವನ್ನೆಲ್ಲ. ಆಗ ಶಿವಾನಿ ಓಡ್ಕೊಂಡು ಅಂಜಲಿ ಹತ್ರಕ್ಕೆ ಬರ್ತಾಳೆ. ಅಂಜಲಿ, ಅರ್ಜುನ್ನ ಕೌಶಿಕ್ ಸಾಯಿಸ್ಬಿಟ್ಟ. ಏನು? ಹೌದು, ಬೆಂಕಿ ಬಾವಿನಲ್ಲಿ ತಳ್ಬಿಟ್ಟ. ಹಾಗಾರೀಗ ನಿಜವಾದ ಅರ್ಜುನ ನಾವು ಕರ್ಕೊಂಡ್ ಬರ್ಲೇಬೇಕು. ಹೌದು, ಕರುಣಾ ಆಂಟಿಗೂ ಏನಾರು ಉತ್ತರ ಕೊಡ್ಲೇಬೇಕಲ್ಲ. ಅಂಜಲಿ ಮತ್ತೆ ಶಿವಾನಿ ಕೌಶಿಕ್ ಹತ್ರಕ್ಕೆ ಹೋಗ್ತಾ ಇರ್ತಾರೆ. ಆಗ ಅವ್ರ ಗಾಡಿ ಅಡ್ಡಕ್ಕೆ ಮಯೂರಿ ಬರ್ತಾಳೆ. ಶಿವಾನಿ ಮತ್ತೆ ಅಂಜಲಿ ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಆಗ ಶಿವಾನಿ, ಸರಿ ನಡಿ, ಮೊದ್ಲು ನಾವು ಮಯೂರಿಯಿಂದಾನೇ ಶುರು ಮಾಡೋಣ. ಅಂಜಲಿ ಮತ್ತೆ ಶಿವಾನಿ ಗಾಡಿಯಿಂದ ಕೆಳಕಿಳಿತಾರೆ. ನಿಂತ್ಕೊಳ್ಳಿ, ನಾನ್ ನಿಮ್ಮ ಹತ್ರ ಜಗಳ ಆಡಕ್ ಬಂದಿಲ್ಲ. ಮತ್ತೆ ಗಾಡಿ ಕೆಳಗ್ ಬಂದು ಸಾಯಕ್ ಬಂದ್ಯಾ? ನಾನು ಕೌಶಿಕ್ನ ಜೊತೆ ಬಿಟ್ಬಿಟ್ಟಿದೀನಿ. ಶಿವಾನಿ, ಇವಳ್ ಮಾತ್ನ ನೀ ನಂಬ್ಲೇಬೇಡ. ಖಂಡಿತವಾಗಿಯೂ ಇದು ಕೌಶಿಕ್ನ ಇನ್ನೊಂದ್ ತಂತ್ರ. ಇದ್ರಲ್ಲಿ ನಮ್ಮನ್ನು ಸಿಕ್ಕಾಕ್ಸಕ್ ನೋಡ್ತಿದ್ದಾಳೆ. ಇಲ್ಲ, ನನ್ನನ್ ಖಂಡಿತ ನಂಬಿ. ನಾ ಆತರ ಯಾವ ತಪ್ಪು ಮಾಡ್ತಾ ಇಲ್ಲ. ಹೌದಾ? ಏನಾಯ್ತು? ನನ್ಗೂ ಸ್ವಲ್ಪ ಕತೆ ಹೇಳು. ಇದೆಲ್ಲ ಆಗಿದ್ದು ಆ ಏಕ್ತಾಯಿಂದಾನೆ. ಮಯೂರಿ ಅಂಜಲಿ ಮತ್ತೆ ಶಿವಾನಿ ಜೊತೆಗೆ ಹೋಗ್ತಾಳೆ. ನಾನು ನಿಜವಾದ ಅರ್ಜುನ್ ಎಲ್ಲಿದ್ದಾನೆ ಅಂತ ಹೇಳ್ತೀನಿ, ಯಾಕೆಂದ್ರೆ ನಾನೇ ಅವನನ್ನ ಬಚ್ಚಿಟ್ಟಿದ್ದು. ಆದಷ್ಟು ಬೇಗ ನಮ್ಮನ್ನಲ್ಲಿ ಕರ್ಕೊಂಡು ಹೋಗು. ಮಯೂರಿ, ಶಿವಾನಿ ಮತ್ತೆ ಅಂಜಲಿ ಅರ್ಜುನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಅದೇ ಇನ್ನೊಂದ್ ಕಡೆ ಮಯೂರಿನೇನೋ ನೀವ್ ಕಳಿಸ್ಬಿಟ್ರಿ, ಆದ್ರೆ ಅವಳು ಸುಮ್ನೆ ಕೂತ್ ಬಿಡ್ತಾಳೆ ಅಂತ ನೀವ್ ಅನ್ಕೊಂಡಿದೀರಾ? ನೀನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಡ. ಹೌದು, ಆದ್ರೆ ಅವಮಾನ ಆಗಿದ್ಯಲ್ಲ, ಅವಳೇನಾರು ಮಾಡೇ ಮಾಡ್ತಾಳೆ. ಅವಳಿಂದ ನಾವು ಹುಷಾರಾಗಿರ್ಬೇಕು. ಮಯೂರಿಗೆ ಅಷ್ಟೊಂದ್ ಶಕ್ತಿ ಇಲ್ಲ. ಅವಳನ್ನ ತಯಾರ್ ಮಾಡಿರೋದು ಈ ಕೌಶಿಕ್. ಹಾ, ಇದೇನೋ ನಿಜ. ಮಯೂರಿಗೆ ಅರ್ಜುನನ್ ಗತಿ ಏನಾಗಿದೆ ಅಂತ ಚೆನ್ನಾಗ್ ಗೊತ್ತು. ಅದಕ್ಕೆ ಅವಳು ಆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ ಕಡೆ ಮಯೂರಿ ಅಂಜಲಿ ಮತ್ತೆ ಶಿವಾನಿನ ಒಂದು ಗುಹೆಯ ಎದುರುಗಡೆ ತಂದು ನಿಲ್ಲಿಸ್ತಾಳೆ. ನಮ್ಮನ್ ಇಲ್ಲಿಗೆ ಕರ್ಕೊಂಬಂದೆ? ಅರ್ಜುನ್ನ ನಾನು ಇಲ್ಲೇ ಇಟ್ಟಿರೋದು. ಶಿವಾನಿ ಹಳೆ ಮಾತನ್ನ ನೆನ್ಪಿಸ್ಕೋತಾಳೆ. ಶಿವಾನಿ, ನಾವ್ ಬೇಗ ಸಿಗೋಣ. ಎಷ್ಟೇ ವರ್ಷಗಳಾಗ್ಲಿ ನಾನ್ ತಪಸ್ ಮಾಡೇ ಮಾಡ್ತೀನಿ. ನನ್ಗೆ ಭರವಸೆ ಇದೆ, ನೀನು ನನ್ ಶಾಪನ ಮುಕ್ತಿಗೊಳಿಸ್ತೀಯ ಅಂತ, ಮತ್ತೆ ನನ್ಗೋಸ್ಕರ ನೀನ್ ಕಾಯ್ತಾ ಇರ್ತೀಯ ಅಂತ. ನಾ 7 ಜನ್ಮಕ್ಕೂ ನಿನಗಾಗೆ ಕಾಯ್ತಿರ್ತೀನಿ ನಾಗರಾಜ. ನಿನಗಿದ್ರಿಂದ ಮುಕ್ತಿ ಕೊಡಿಸ್ತೀನಿ. ನಡಿ ಶಿವಾನಿ, ಒಳಗ್ ಹೋಗಿ ಅರ್ಜುನ ಕರ್ಕೊಂಬರೋಣ. ಹಾ, ನಡಿ. ಮಯೂರಿ, ಅಂಜಲಿ ಮತ್ತೆ ಶಿವಾನಿ 3 ಜನ ಒಳಕ್ಕೆ ಹೋಗ್ತಾರೆ. ಮಯೂರಿ ಒಂದು ಮರದ ಪೆಟ್ಟಿಗೆಯನ್ನ ತಂದು ತೋರಿಸ್ತಾಳೆ. ಇದೊಂದು ಪೆಟ್ಟಿಗೆ. ಈ ಪೆಟ್ಟಿಗೆಯಲ್ಲಿ ಒಂದು ಬಾಟಲ್ ಇದೆ, ಅದ್ರೊಳಗಡೆ ಅರ್ಜುನ್ ಇದ್ದಾನೆ. ಅಂಜಲಿ ಆ ಪೆಟ್ಟಿಗೆಯನ್ನ ಬೇಗ ತೆಗಿತಾಳೆ. ಆ ಬಾಟ್ಲಿಯನ್ನ ಆಚೆ ತೆಗಿತಾಳೆ. ಆದ್ರೆ ಅದ್ರೊಳಗಡೆ ಏನೂ ಇರಲ್ಲ. ಮಯೂರಿ, ನಮ್ಮನ್ನ ನೀನು ಏನ್ ತಿಳ್ಕೊಂಡಿದ್ಯಾ? ಪುನಃ ಮೋಸ ಮಾಡಿದ್ಯಾ? ಏನೂ ಇಲ್ಲ ಇದ್ರಲ್ಲಿ. ಏನು ಅಂಜಲಿ, ಮಯೂರಿನ ದೂಷಿಸ್ಬೇಡ. ನನಗ್ ಕಾಣಿಸ್ತಿರೋ ಹಾಗೆ ಇದ್ರಲ್ಲಿ ಮಯೂರಿದು ಯಾವ ತಪ್ಪು ಇಲ್ಲ. ಹಾಗಾದ್ರೆ ಅರ್ಜುನ್ ಎಲ್ಲಿ? ಆ ಕೌಶಿಕ್ ತುಂಬಾ ಚಾಲಾಕಿ ಇದ್ದಾನೆ. ನಾವು ಬರ್ತಿರೋದವನಿಗೆ ಗೊತ್ತಾಗಿ ಎಲ್ಲೋ ಇವನನ್ನ ಬಚ್ಚಿಟ್ಟಿರ್ತಾನೆ. ಆದ್ರೆ ಅವನು ಎಲ್ ಬಚ್ಚಿಡ್ಬೋದು? ಏನಾರು ಗೊತ್ತಾ ಮಯೂರಿ? ನನಗ್ ಗೊತ್ತು, ಬನ್ನಿ ನೀವ್ ನನ್ ಜೊತೆ. ಶಿವಾನಿ ಬೇಗ ಮುಂದಕ್ಕೆ ಸಾಕ್ತಾಳೆ. ಮಯೂರಿ, ಅಂಜಲಿ ಅವಳ ಹಿಂದೆನೆ ಹಿಂಬಾಲಿಸ್ತಾರೆ. ಇಲ್ಲಿ ಕರುಣಾ ಮತ್ತೆ ಪಿಹು ಕೂತಿರ್ತಾರೆ. ಏನೋ ಮಾತಾಡ್ತಿರ್ತಾರೆ. ಅರ್ಜುನ್ ಕೂಡ ಇಷ್ಟೊತ್ತಾರು ಬಂದಿಲ್ಲ. ಈ ಅಂಜಲಿ, ಶಿವಾನಿ ಅದ್ ಎಲ್ ಹೋದ್ರೋ ಏನೋ. ಮಾರ್ಕೆಟ್ಗೆ ಹೋಗಿದ್ದಾರೆ ಅಮ್ಮ. ಮಾರ್ಕೆಟ್ಗೆ ಹೋಗಿ ಸಾಕಷ್ಟೇ ಸಮಯ ಆಯ್ತು. ಇಷ್ಟೊತ್ಗೆಲ್ಲ ಅವರು ವಾಪಸ್ ಬರ್ಬೇಕಿತ್ತು. ನೀವ್ ಚಿಂತೆ ಮಾಡ್ಬೇಡಿ ಅಮ್ಮ, ಇಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಲ್ರು ಇನ್ನೇನು ಬರ್ತಾರೆ ರೀ.
ಶಿವಾನಿ ಒಂದು ದೊಡ್ಡ ಕಲ್ಲಿನ ಹತ್ರ ಹೋಗಿ ನಿಂತ್ಕೋತಾಳೆ. ಇಲ್ಲಿ ಎಲ್ ಬಂದಿದ್ಯಾ? ನನಗೆ ಒಂದು ಹಾವಿನ ವಾಸನೆ ಬರ್ತಿದೆ. ಖಂಡಿತ ಅರ್ಜುನ್ ಇಲ್ಲೇ ಎಲ್ಲೋ ಇದ್ದಾನೆ. ಅರ್ಜುನ್ ಇಲ್ಲೇ ಇದ್ದಾನೆ. ಶಿವಾನಿ ಒಂದು ದೊಡ್ಡ ಕಲ್ಲು ಬಂಡೆಯನ್ನ ಜರುಗಿಸ್ತಾಳೆ. ಅದ್ರ ಕೆಳಗಡೆ ಒಂದು ಗುಹೆ ಇರುತ್ತೆ. ಎಲ್ರೂ ಆ ಗುಹೆ ಒಳಕ್ಕೆ ಹೋಗ್ತಾರೆ. ನಂಗಂತೂ ಇಲ್ಲಿ ಏನೂ ಕಾಣಿಸ್ತಿಲ್ಲ. ಶಿವಾನಿ ತನ್ನ ಕಣ್ಣಿಂದ ಒಂದು ಬೆಳಕನ್ನ ಚೆಲ್ತಾಳೆ. ಆಗ ಒಂದು ಬಂಡೆ ಸಿಡ್ದು ಹೋಗುತ್ತೆ. ಅದ್ರ ಒಳಗಡೆ ಒಂದು ಬಾಟಲಿ ಇಟ್ಟಿರುತ್ತೆ. ಹಾ, ಇವನೇ ಅರ್ಜುನ್. ಅಬ್ಬಾ ಶಿವಾನಿ, ನಮ್ಗ ಅರ್ಜುನ್ ಸಿಕ್ಕೇ ಬಿಟ್ಟ. ಶಿವಾನಿ, ಬೇಗ ಈ ಬಾಟ್ಲಿ ಒಡೆದು ಆಚೆ ತೆಗಿ. ಶಿವಾನಿ ತನ್ನ ಕಣ್ಣಿಂದ ಇನ್ನೊಮ್ಮೆ ಶಕ್ತಿಯನ್ನ ಆಚೆ ಬಿಡ್ತಾಳೆ. ಆದ್ರೆ ಈ ಸಲಿ ಆ ಬೆಳಕು ಬಾಟ್ಲಿ ಮೇಲಲ್ಲ, ಒಂದು ಸರ್ಪದ ಮೇಲೆ ಬೀಳತ್ತೆ. ಮತ್ತೆ ಆ ಸರ್ಪ ಮತ್ತಿನ್ಯಾರೂ ಅಲ್ಲ, ಏಕ್ತಾ ಆಗಿರ್ತಾಳೆ. 3 ಜನ ಏಕ್ತಾ ಕಡೆ ನೋಡ್ತಾಳೆ. ನಿನಗ ಅನ್ಸತ್ತಾ ಅರ್ಜುನ್ ನೈಟ್ ಸುಲಭವಾಗಿ ಕರ್ಕೊಂಡು ಹೋಗ್ಬೋದು ಅಂತ? ಇದನ್ನ ನೀ ಯೋಚಿಸ್ಲೂ ಬೇಡ. ಅವತ್ತಿನ ದಿನ ಕೌಶಿಕ್ ಕಾರಣದಿಂದ ಬದುಕೊಂಡಿದ್ದೆ, ಆದ್ರೆ ಇವತ್ತಲ್ಲ. ಮಯೂರಿ ಏಕ್ತಾ ಜೊತೆ ಜಗಳ ಆಡ್ತಾಳೆ. ಒಬ್ರು ಮೇಲೊಬ್ರು ಆಕ್ರಮಣ ಮಾಡ್ತಾನೆ ಇರ್ತಾರೆ. ಶಿವಾನಿ ತನ್ನ ಶಕ್ತಿಯಿಂದ ಆ ಸ್ಥಳವನ್ನ ಬಂಧಿಸ್ಬಿಡ್ತಾಳೆ. ಆಗ ಕೌಶಿಕ್ ಇಲ್ಲಿ ನಡೆಯುವಂಥ ಘಟನೆಯನ್ನ ನೋಡೋದಕ್ಕೆ ಅಸಮರ್ಥನಾಗ್ತಾನೆ. ನಾನಲ್ಲಿ ನಡೀತಾ ಇರೋ ದೃಶ್ಯನ ಯಾಕೆ ಏನು ನೋಡಕ್ಕಾಗ್ತಾ ಇಲ್ಲ? ಇಲ್ಲಿ ಏನೋ ತೊಂದ್ರೆ ಆಗಿದೆ. ಅಷ್ಟೊತ್ಗಾಗ್ಲೇ ಮಯೂರಿ ಮತ್ತೆ ಏಕ್ತಾ ಜಗಳದಲ್ಲಿ ಅಂಜಲಿ ಕೂಡ ಸೇರ್ಕೊಂಡಿರ್ತಾಳೆ. ಏಕ್ತಾಗೆ ತುಂಬಾ ಹೊಡೆತ ಬೀಳುತ್ತೆ. ಅಷ್ಟೊತ್ಗೆ ಕೌಶಿಕ್ ಕೂಡ ಓಡ್ಕೊಂಡು ಬೇಗ ಆ ಜಾಗಕ್ಕೆ ಬರ್ತಾನೆ. ಕೌಶಿಕ್ ತನ್ನ ಶಕ್ತಿಯಿಂದ ಮಯೂರಿ ಮತ್ತೆ ಅಂಜಲಿಯನ್ನ ದೂರಕ್ಕೆ ಎಸಿತಾನೆ. ತನ್ನ ಜೋರಾದ ದನಿಯಲ್ಲಿ ಹೇಳ್ತಾನೆ, ವಿಷಪೂರಿತ ನಾಗಿಣಿ, ಯಾರು ನಿನ್ನ ಸಾಯ್ಸಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಏನೇ ಇದ್ರೂ ಇವತ್ತೇ ಇತ್ಯರ್ಥ ಆಗೋಗ್ಲಿ. ನಾನ್ ನಿನ್ನ ಸಾಯಿಸ್ತೀನಿ ನಾಗಿಣಿ. ಆ ನಾಗಮಣಿನ ನಾನು ಪಡ್ಕೊಳ್ತೀನಿ. ಅಂಜಲಿ, ಅವನ್ ಯೋಗ್ಯತೆನ ಅವನಿಗೆ ತೋರ್ಸ್ಬಿಡು. ಹೌದಾ? ನೀನು ಅಂಜಲಿನ ನನ್ ಜೊತೆಗ್ ಪೈಪೋಟಿ ಬಿಡ್ತಾ ಇದ್ಯಾ? ನಿನಗೆ ಮರ್ತ್ ಹೋಗಿದೆ ಅನ್ಸುತ್ತೆ ಶಿವಾನಿ. ಅಂಜಲಿನ ನಾನೇ ನನ್ನ ಮಾಯಾ ಶಕ್ತಿಯಿಂದ ಸೃಷ್ಟಿ ಮಾಡಿರೋದು. ಅವಳು ನನ್ನನ್ನ ಏನು ಮಾಡಕ್ಕಾಗಲ್ಲ. ಅಂಜಲಿ ಹೋಗಿ ಕೌಶಿಕ್ ಮೇಲೆ ಆಕ್ರಮಣ ಮಾಡ್ತಾಳೆ. ಆದ್ರೆ ಕೌಶಿಕ್ ಮೇಲೆ ಇದು ಯಾವ ರೀತಿ ಪ್ರಭಾವನೂ ಬೀರಲ್ಲ. ಇದನ್ನ ನೋಡಿ ಕೌಶಿಕ್ ಜೋರಾಗಿ ಗಹಗಹಿಸ್ಕೊಂಡ್ ನಗ್ತಾನೆ. ತುಂಬಾ ಸಂತೋಷ ಪಡೋ ಅವಶ್ಯಕತೆ ಇಲ್ಲ. ಎಷ್ಟ್ ಸಲ ಇಂತ ತಪ್ಪಿಸ್ಕೋತ್ಯಾ? ಶಿವಾನಿ ಕೌಶಿಕ್ ಮೇಲೆ ಬೆಂಕಿ ಎರಚ್ತಾಳೆ. ಆಗ ಕೌಶಿಕ್ ಅದನ್ನ ಒಂದೇ ಸಲಿಗೆ ಉಸಿರು ಬಿಟ್ಟು ಆರಿಸ್ಬಿಡ್ತಾನೆ. ಕೌಶಿಕ್ ಒಂದು ಈಟಿಯನ್ನ ಶಿವಾನಿ ಮೇಲೆ ಎಸಿತಾನೆ. ಆದ್ರೆ ಶಿವಾನಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅಷ್ಟೊತ್ಗೆ ಏಕ್ತಾ ಎದ್ದು ಬರ್ತಾಳೆ. ಬಂದು ಮಯೂರಿನ ಬಂಧಿಸ್ಬಿಡ್ತಾಳೆ. ಅಂಜಲಿ ಮತ್ತೆ ಏಕ್ತಾ ಇಬ್ರು ಜಗಳ ಆಡ್ತಿದ್ದಾರೆ. ಆಗ ಕೌಶಿಕ್ ಇದ್ದಕ್ಕಿದ್ದ ಹಾಗೆ ಮಾಯ ಆಗೋಗ್ತಾನೆ. ಕೌಶಿಕ್ ಎಲ್ಲಿ? ಹೋರಾಡಕ್ಕೆ ತಾಕತ್ತಿಲ್ಲದ್ರೆ ಮಾಯ ಆಗೋಗೋದಾ? ಕೌಶಿಕ್ ಹೆದ್ರು ಪುಕ್ಲ ಅಲ್ಲ, ಅವನ್ ನಿನ್ ಸಾವಿಗಾಗಿ ತಯಾರಿ ನಡೆಸ್ತಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಯಾರ್ ಸಾವು ಅಂತ. ಅಂಜಲಿ ಮತ್ತೆ ಮಯೂರಿ ಏಕ್ತಾಗೆ ಹೊಡಿತಾನೇ ಇರ್ತಾರೆ. ಆಗ ಶಿವಾನಿ ಒಂದು ಚಾಕು ತಗೊಂಡು ಏಕ್ತಾಗೆ ಚುಚ್ಚಿಬಿಡ್ತಾಳೆ. ಮತ್ತೆ ಇನ್ನೊಂದ್ ಚಾಕುಯಿಂದ ಏಕ್ತಾ ಕತ್ತನ್ನ ಕಟ್ ಮಾಡ್ಬಿಡ್ತಾಳೆ. ಏಕ್ತಾ ಏನೋ ಸತ್ ಹೋದ್ಲು. ಈಗ ಅರ್ಜುನ ಹುಡುಕ್ಬೇಕು. ಸದ್ಯಕ್ಕೆ ಈ ಬಾಟ್ಲಿಯನ್ನ ಹೀಗೆ ತಗೊಂಡ್ ಹೋಗಿರೋಣ. ಯಾಕೆಂದ್ರೆ ನಿಜವಾಗ್ಲೂ ಕೌಶಿಕ್ ಏನೇನ್ ಯೋಜನೆ ಮಾಡಿದಾನೋ ಏನೋ. ಹೌದು, ಇದ್ ಸರಿಯಾಗಿದೆ. ನಾವ್ ಅರ್ಜುನ್ನ ಮನೆಯಲ್ಲೇ ತೆಗೆಯೋಣ. ಮಯೂರಿ ಬಾಟ್ಲಿಯನ್ನ ತಗೋತಾಳೆ. ಆಮೇಲೆ 3 ಜನ ಅಲ್ಲಿಂದ ಹೊರಡ್ತಾರೆ. ಮಯೂರಿಯಿಂದ ಆ ಬಾಟಲ್ ಜಾರಿ ಕೆಳಗೆ ಬಿದ್ದ್ಬಿಡುತ್ತೆ. ಶಿವಾನಿ ಮತ್ತೆ ಅಂಜಲಿ ಆಶ್ಚರ್ಯದಿಂದ ಮಯೂರಿ ಕಡೆಗೆ ನೋಡ್ತಾರೆ. ಮಯೂರಿ, ಏನ್ ಮಾಡ್ದೆ ನೀನು? ಅರ್ಜುನ್ಗೆ ಈ ಪೆಟ್ಟಾದ್ರೆ? ಶಿವಾನಿ, ನಿನಗೆ ಅರ್ಜುನ್ ಎಲ್ ಕಾಣಿಸ್ತಾ ಇದ್ದಾರೆ? ಆ ಬಾಟ್ಲಲ್ಲಿ ಏನೂ ಇಲ್ಲ. ಶಿವಾನಿ ಮತ್ತೆ ಮಯೂರಿ ಬಾಟಲ್ ಕಡೆಗೆ ನೋಡ್ತಾರೆ. ಆದ್ರೆ ಅವರಿಗೆ ಅರ್ಜುನ್ ಕಾಣೋದಿಲ್ಲ. ಅದ್ರ ಬದಲಾಗಿ ಮನುಷ್ಯ ಆಕಾರದ ಒಂದು ಹೊಗೆ ಕಾಣಿಸ್ತಾ ಇದೆ. ಆ ಬಾಟಲ್ ಕೆಳಗಿನಿಂದ ಒಡೆದು ಹೋಗಿರುತ್ತೆ. ಅರ್ಜುನ್ ಎಲ್ಲಿ? ಆಗ ಒಂದು ಧ್ವನಿ ಕೇಳಿಸುತ್ತೆ. ಶಿವಾನಿ ತನ್ನ ಶಕ್ತಿಯಿಂದ ಆ ಹೊಗೆ ಮೇಲೆ ಒಂದು ಬೆಳಕು ಚೆಲ್ತಾಳೆ. ಆಗ ಆ ಹೊಗೆ ಅರ್ಜುನಾಗಿ ಪರಿವರ್ತನೆಗೊಳ್ಳುತ್ತೆ. ಎಲ್ರೂ ಆಶ್ಚರ್ಯದಿಂದ ಒಬ್ರನ್ನೊಬ್ರು ನೋಡ್ಕೋತಾ ಇದ್ದಾರೆ. ನಾಗರಾಜ, ಕೊನೆಗೂ ನೀನ್ ಗೆದ್ದುಬಿಟ್ಟೆ. ಆ ದುಷ್ಟತಾಂತ್ರಿಕನಿಂದ ನನ್ನನ್ನ ರಕ್ಷಿಸ್ಬಿಟ್ಟೆ ನೀನು. ಶಿವಾನಿ ಅರ್ಜುನ್ ಹತ್ರಕ್ಕೆ ಹೋಗಿ ಅವನನ್ನ ತಬ್ಕೋತಾಳೆ. ಇಷ್ಟ್ ದಿನ ನಾನು ಅಮ್ಮನಿಗೆ ನೆನ್ಪಾಗ್ಲಿಲ್ವಾ?
ಅಮ್ಮಂಗೆ ಇಲ್ಲಿ ತನಕ ಏನು ಗೊತ್ತಿಲ್ಲ, ಯಾಕೆಂದ್ರೆ ಕೌಶಿಕ್ ನಿನ್ ಥರದ್ದೇ ಇನ್ನೊಬ್ಬನ್ನ ಕಳ್ಸಿದ್ದ. ಅವ್ನ್ ನಮಗ್ ತುಂಬಾ ಹೆಲ್ಪ್ ಮಾಡ್ದ. ಆದ್ರಿಂದ ಕೌಶಿಕ್ಗೆ ತುಂಬಾ ಕೋಪ ಬಂದು ಅವನನ್ನ ಸಾಯಿಸ್ಬಿಟ್ಟ. ಅರ್ಜುನ್ಗೆ ಇವೆಲ್ಲ ಯಾಕೆ ಗೊತ್ತಿಲ್ಲ? ಅರ್ಜುನ್ ಈ ಜನ್ಮದಲ್ಲಿ ಇನ್ನೂ ಪೂರ್ಣ ರೂಪವಾಗಿ ನಾಗ ಆಗಿಲ್ಲ. ಅದಕ್ಕೆ ಅವನ ಹತ್ರ ಯಾವ ವಿಶೇಷ ಶಕ್ತಿನೂ ಇಲ್ಲ. ನಾವ್ ಆದಷ್ಟು ಬೇಗ ಮನೆಗ್ ಹೋಗೋಣ. ಕರುಣಾ ಆಂಟಿ ಕಾಯ್ತಾ ಇರ್ತಾರೆ. ಮಯೂರಿ, ನೀ ಹೇಗ್ ನಮ್ ಜೊತೆ ಬರ್ತೀಯಾ? ಆಂಟಿಗ್ ನಾವ್ ಏನು ಅಂತ ಹೇಳೋದು? ನೀನು ಎಲ್ಲಾರು ಉಳ್ಕೊಳ್ಳೋ ವ್ಯವಸ್ಥೆ ಆಚರಣೆ ಮಾಡ್ಕೋ. ಎಲ್ಲದಕ್ಕಿಂತ ಮುಂಚೆ ಕೌಶಿಕ್ ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ನೀ ಏನ್ ಹೆದರ್ಕೋಬೇಡ ಮಯೂರಿ, ಅವ್ನ್ ನಿನಗೇನು ಮಾಡಕ್ಕಾಗಲ್ಲ. ನನ್ನನ್ನ ನೀವೆಲ್ಲ ಕ್ಷಮಿಸ್ಬಿಡಿ. ಆ ಏಕ್ತಾ ಹತ್ರ ನಾನ್ ಸೇಡ್ ತೀರಿಸ್ಕೊಬೇಕಿತ್ತು, ಸೇಡ್ ತೀರಿಸ್ಕೊಂಡೆ. ನಾನು ಆಚೆನೆ ಇದ್ಕೋತೀನಿ. ಅರ್ಜುನ್, ಅಂಜಲಿ ಮತ್ತೆ ಶಿವಾನಿ ಮನೆ ಕಡೆಗೆ ನಡೀತಾರೆ. ಮಯೂರಿ ಆಚೆನೇ ಇರ್ತಾಳೆ. ಅರ್ಜುನ್ ಇವತ್ತು ಬಹಳ ದಿನಗಳ ನಂತರ ಮನೆಗ್ ಬಂದಿದ್ದಾನೆ. ಅರ್ಜುನ್ ತುಂಬಾ ಭಾವುಕನಾಗಿರ್ತಾನೆ. ಕರುಣಾಳನ್ನ ನೋಡೋ ಮುಂಚೆನೆ ಅವನನ್ನು ತುಂಬಾ ಸಂಭಾಳಿಸ್ಕೊಳಕ್ಕೆ ಪ್ರಯತ್ನಿಸ್ತಾನೆ. ಕರುಣಾ ಒಳಗಿಂದ ತುಂಬಾ ಕೋಪದಿಂದ ಬರ್ತಾಳೆ. ಎಲ್ಲಿಗ್ ಹೋಗಿದ್ರಿ ನೀವೆಲ್ಲ? ಅಮ್ಮ ನಿಮ್ಗೆ ಹೇಳ್ಬಿಟ್ಟೆ ಹೋಗಿದ್ವಲ್ಲ. ಹಾಗಾದ್ರೆ ಆಚೆ ಹೋಗಿ ವಾಪಸ್ ಮನೆ ಬರಕ್ಕೆ ಇಷ್ಟೊತ್ತಾಗತ್ತಾ? ಆಂಟಿ, ನನ್ ಹಳೆ ಫ್ರೆಂಡ್ ಸಿಕ್ಬಿಟ್ಟಿದ್ಲು. ಅಮ್ಮಂಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಫ್ರೆಂಡ್ ಸಿಕ್ಬಿಟ್ರೆ ಅಷ್ಟೇ ಅಲ್ವಾ? ಮತ್ತೆ ಈ ಅರ್ಜುನ್, ಇವನ್ಗಂತೂ ನನ್ ಚಿಂತೆನೇ ಇಲ್ಲ. ಹೋಗ್. ಏನಾಯ್ತಮ್ಮ? ದಿನ್ ಬೆಳಗಾದ್ರೆ ಒಂದಲ್ಲ ಇನ್ನೊಂದು ಹಾವಿನ ಕಾಟ. ಈಗ ನೀ ಕೇಳ್ತಿದ್ಯಾ ಏನಾಯ್ತು ಅಂತ? ಅರ್ಜುನ್ಗೆ ಅವಳ ಮಾತು ಅರ್ಥ ಆಗತ್ತೆ. ಕರುಣಾಳನ್ನ ತಬ್ಬಿ ಹಿಡ್ಕೊಳ್ತಾನೆ. ಸಾರಿ ಅಮ್ಮ, ಇನ್ಮೇಲೆ ನಿನ್ನೊಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು. ಎಲ್ರೂ ಊಟ ಮಾಡಿ ಮಲ್ಗೋದಕ್ಕೆ ಹೋಗ್ತಾರೆ. ಅದೇ ಈ ಕಡೆ ಕೌಶಿಕ್ ಇರೋ ಜಾಗದಲ್ಲಿ ಕೌಶಿಕ್ ಕೋಪದಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾನೆ. ಅದೇ ರೀತಾ ಮತ್ತೆ ನೀತಾ ಅಲ್ಲೇ ಸುಮ್ನೆ ನಿಂತಿದ್ದಾರೆ. ಕೌಶಿಕ್ನ ಈ ಸ್ಥಿತಿ ನೋಡಿ ರೀತಾ ಮತ್ತೆ ನೀತಾ ಕೂಡ ಹೆದರ್ಕೊಂಡಿದ್ದಾರೆ. ಶಿವಾನಿ, ಶಿವಾನಿ, ನೀನು ಮತ್ತೆ ಮಯೂರಿ ಈ ರೀತಿ ಮಾಡಿದ್ದು ಸರಿಯಲ್ಲ. ಮಯೂರಿನ ಲಾಲನೆ ಪಾಲನೆ ಮಾಡಿದ್ದು ಮತ್ತೆ ಅವಳಿಗೆ ಅದ್ಭುತವಾದ ಶಕ್ತಿ ಕೊಟ್ಟಿದ್ದು, ಕೊನೆಗೆ ನನಗ್ ಸಿಕ್ಕಿದ್ದು ಬರೀ ಮೋಸ. ಆ ನಾಗ ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕಾಯ್ತು. ಆದ್ರೆ ಈ ಮಯೂರಿನ ಏನ್ ಮಾಡೋದು? ಇದ್ದಕ್ಕಿದ್ದ ಹಾಗೆ ಕೌಶಿಕ್ನ ದೃಷ್ಟಿ ರೀತಾ ಮೇಲೆ ಬೀಳತ್ತೆ. ಆಗ ಅವನೇನೋ ಯೋಚನೆ ಮಾಡಿ ಹೇಳ್ತಾನೆ. ಒಬ್ರಂತೂ ಸತ್ತಿದ್ದಾಯ್ತು, ಈಗ ನೀವೇ ಏನಾದ್ರೂ ಮಾಡಿ, ಏನಾದ್ರೂ ಮಾಡಿ. ಅರ್ಜುನ್ನ ತಂಗಿನ ಕರ್ಕೊಂಡ್ ಬಂದ್ಬಿಡೋಣ. ಹಾ, ಇದು ಸರಿಯಾಗಿದೆ. ಆಗ ಅರ್ಜುನ್ ಇಲ್ಲಿಗೆ ಬರ್ತಾನೆ. ಅವನ್ ಹಿಂದೆ ಶಿವಾನಿನೂ ಬರ್ತಾಳೆ. ಅವ್ರಿಲ್ಲಿಗ್ ಬಂದಾದ್ಮೇಲೆ ಈ ಸಾರಿ ಅವ್ರನ್ನ ತಪ್ಪಿಸ್ಕೊಂಡು ಹೋಗಕ್ ಬಿಡ್ಬಾರ್ದು. ರೀತಾ ಅರ್ಜುನ್ನ ಮನೆಗೆ ಹೋಗಿ ಪೀಹುನ ಕಿಡ್ನಾಪ್ ಮಾಡ್ತಾಳೆ. ಅಲ್ಲಿಂದ ಕೌಶಿಕ್ ಇರೋ ಜಾಗಕ್ಕೆ ಹೋಗ್ತಾಳೆ. ರೀತಾ ಪೀಹುನ ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಂಜಲಿಗೆ ಎಚ್ಚರ ಆಗತ್ತೆ. ಆಗ ಅಂಜಲಿ ಕೂಡ ರೀತಾ ಹಿಂದೆನೇ ಹಿಂಬಾಲಿಸ್ಕೊಂಡು ಕೌಶಿಕ್ ಇರೋ ಜಾಗಕ್ಕೆ ತಲುಪ್ತಾಳೆ. ಅದೇ ಈ ಕಡೆ ಅರ್ಜುನ್ ಮೆತ್ತಗೆ ಶಿವಾನಿ ಹತ್ರಕ್ಕೆ ಬರ್ತಾನೆ. ನೀನು ನನ್ನ ಕಾಪಾಡ್ದೆ, ಆದ್ರೆ ನಾನು ಎಲ್ರೂ ಮಿಸ್ ಮಾಡ್ಕೊಂಡೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇರೋದು ಹೇಳು? ಈ ಕೌಶಿಕಿಗೆ ಹೆದರ್ಕೊಂಡು ಓಡೋಗೋದ್ ಬೇಡ. ಅವನಿಗೆ ಸರಿಯಾದ ಪಾಠ ಕಲ್ಸೋಣ. ನೀನ್ ಪುನಃ ನಾಗ ಹೇಗಾಗೋದು? ಅದನ್ನೆಲ್ಲ ಆಮೇಲೆ ನೋಡಿದ್ರಾಯ್ತು. ಮೊದ್ಲು ನಾವು ಕೌಶಿಕ್ನಿಂದ ತಪ್ಪಿಸ್ಕೋಬೇಕು. ಆಗ ಎಲ್ಲೋ ಏನೋ ಬಿದ್ದ ಶಬ್ದ ಕೇಳಿಸುತ್ತೆ. ಆಗ ಅರ್ಜುನ್ ಬೇಗ ಬೇಗ ಅವನ್ ರೂಮ್ ಒಳಕ್ಕೆ ಹೋಗ್ತಾನೆ. ಹೋಗ್ತಾ ನೋಡ್ತಾನೆ ಕರುಣಾ ನೀರ್ ಕುಡಿಯಕ್ಕೆ ಅಂತ ಅಲ್ಲಿ ಇರ್ತಾಳೆ. ಅವಳ ಕೈಯಿಂದಾನೇ ಯಾವ್ದೋ ಪಾತ್ರೆ ಕೆಳಗ್ ಬಿದ್ದಿರತ್ತೆ. ಇನ್ನೊಂದ್ ಕಡೆ ರೀತಾ ಪೀಹುನ ಕರ್ಕೊಂಡು ಹೋಗಿ ಆ ಪಾಳ್ ಮನೆಗೆ ಬಿಡ್ತಾಳೆ. ಅಲ್ಲಿಂದ ಕೌಶಿಕ್ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ಅಷ್ಟ್ರಲ್ಲೇ ಅಂಜಲಿ ಬೇಗ ಬೇಗ ರೀತಾ ಹತ್ರ ಹೋಗಿ ರೀತಾಳ ಕುತ್ತಿಗೆ ಹಿಡ್ಕೊತಾಳೆ. ಒಂದು ಚಾಕು ತಗೊಂಡು ಅವಳ ಕತ್ತನ್ನ ಅಲ್ಲೇ ಕಟ್ ಮಾಡ್ಬಿಡ್ತಾಳೆ. ಪೀಹುಗೆ ಇನ್ನೂ ಜ್ಞಾನ ಬಂದಿರಲ್ಲ. ಅಷ್ಟ್ರಲ್ಲಿ ಅಂಜಲಿ ಅವಳನ್ನ ಎತ್ಕೊಂಡು ವಾಪಸ್ ಮನೆಗ್ ಬರ್ತಾಳೆ. ರೂಮ್ನಲ್ಲಿ ಮೆತ್ತಗೆ ಮಲಗಿಸಿ ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾಳೆ. ಆಗ ಪೀಹು ಅಂಜಲಿಯ ಕೈಯನ್ನ ಹಿಡ್ಕೊತಾಳೆ. ಇವರೆಲ್ಲ ಯಾರು? ಯಾಕೆ ಇವ್ರು ನಮ್ಗೆಲ್ಲ ತೊಂದರೆ ಕೊಡ್ತಿದ್ದಾರೆ? ಇಲ್ಲಿ ಯಾರು ಇಲ್ವಲ್ಲ? ನಾನಿವತ್ತು ಅಲ್ಲಿ ಎಲ್ಲ ನೋಡ್ಬಿಟ್ಟೆ. ಪೀಹು, ಇದನ್ ಯಾರಿಗೂ ಹೇಳ್ಬೇಡ. ಸರಿ, ಯಾರಿಗೂ ಹೇಳಲ್ಲ. ಇಷ್ಟ್ ಹೇಳಿ ಪೀಹುನ ಮಲಗಿಸಿ ವಾಪಸ್ ಅವಳ ರೂಮ್ಗೆ ಬರ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಸೇಡ್ ತೀರಿಸ್ಕೊಳಕ್ಕೆ ಅಂತ ನೀತಾ ಅಂಜಲಿ ಹತ್ರಕ್ಕೆ ಬರ್ತಾಳೆ. ಆದ್ರೆ ಅಂಜಲಿಗೆ ಯಾವ ತೊಂದ್ರೆನೂ ಕೊಡೋಕ್ಕಾಗಲ್ಲ. ಶಿವಾನಿ ಕೂಡ ಮಧ್ಯದಲ್ಲೇ ಅವಳನ್ನ ತಡೆದು ಬಿಡ್ತಾಳೆ.
ಅವರಿಬ್ರು ಹಾಗೇನೆ ಜಗಳ ಆಡ್ತಿರ್ತಾರೆ. ರೀತಾಗೆ ಒಂದ್ ಗತಿ ಕಾಣ್ಸಾಯ್ತು. ಇನ್ನುಳ್ದಿರೋದು ನೀನು. ನಾನ್ ಸೇಡ್ ತೀರಿಸ್ಕೊಳಕ್ ಬಂದಿದ್ದೀನಿ. ನನ್ ದಾರಿಯಿಂದ ದೂರ ಹೋಗು. ಅಂಜಲಿ ಹತ್ರ ಹೋಗ್ಬೇಕು ಅಂದ್ರೆ ಮೊದ್ಲು ನೀ ನನ್ನನ್ ದಾಟ್ಬೇಕು. ನೀತಾ ತನ್ನ ಸರ್ಪರೂಪಕ್ಕೆ ಬರ್ತಾಳೆ. ಆಗ ಶಿವಾನಿನೂ ಕೂಡ ನಾಗಿಣಿ ರೂಪವನ್ನ ಧರಿಸ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಕರುಣಾ ಇದನ್ನ ನೋಡ್ಬಿಡ್ತಾಳೆ. ನೀತಾ ಕರುಣಾಳನ್ನ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಶಿವಾನಿಗೆ ವಾಪಸ್ ಮಾನವ ರೂಪಕ್ಕೆ ಬರ್ಬೇಕಾಗತ್ತೆ. ಶಿವಾನಿ ಸುಮ್ನೆ ನಿಂತಿರ್ತಾಳೆ. ಕರುಣಾ ಅವಳನ್ನ ನೋಡ್ತಾನೆ ಇರ್ತಾಳೆ. ಕರುಣಾ ಅರ್ಜುನ್ ಮತ್ತೆ ಅಂಜಲಿನ ಜೋರಾಗಿ ಕರೀತಾಳೆ. ಎಲ್ರೂ ಓಡ್ಕೊಂಡು ಅವಳಿರೋ ಜಾಗಕ್ಕೆ ಬರ್ತಾರೆ. ಪುನಃ ಕರುಣಾ ಜೋರಾಗಿ ಕೋಪದಿಂದ ಹೇಳ್ತಾಳೆ, ಮನೆಯಲ್ಲಿರೋ ನಾಗಿಣಿ ಅಂದ್ರೆ ಈ ಶಿವಾನಿನೇ. ಇವಳನ್ನ ಹುಡ್ಕೊಂಡು ಆ ಏಕ್ತಾ ಬಂದಿರೋದು. ಅವತ್ತೇ ನಂಗೆ ಅನುಮಾನ ಬಂದಿತ್ತು. ಆದ್ರೆ ನಂದೇ ಭ್ರಮೆ ಇರ್ಬೇಕು ಅಂತ ಸುಮ್ನಾಗ್ಬಿಟ್ಟೆ. ಏನಾಯ್ತಮ್ಮ? ಏನ್ ಹೇಳ್ತಾ ಇದೀಯ ನೀನು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಶಿವಾನಿ ಒಬ್ಳು ಇಚ್ಛಾಧಾರಿ ನಾಗಿಣಿ. ಇಲ್ಲಮ್ಮ, ಆ ರೀತಿ ಆಗಕ್ ಸಾಧ್ಯ ಇಲ್ಲ. ನಾನ್ ನನ್ ಕಣ್ಣಾರೆ ನೋಡಿದೀನಿ ಅರ್ಜುನ್. ಪಿಹು ಕೂಡ ಅಂಜಲಿಯ ಕಡೆಗೆ ನೋಡ್ತಾಳೆ. ಆದ್ರೆ ಯಾರ ಹತ್ರನೂ ಏನೂ ಹೇಳೋದಿಲ್ಲ. ನಾ ಈಗ ಯಾರ ಹತ್ರನೂ ಏನು ಕೇಳಿಸ್ತಿರ್ಲಿಲ್ಲ. ಹೊರಡು ನನ್ ಮನೆಯಿಂದ. ಆಂಟಿ, ನೀವೇನ್ ಹೇಳ್ತಿದ್ದೀರಾ? ನಿನಗ್ ಗೊತ್ತಾ ನನಗೆಷ್ಟು ದುಃಖ ಆಗಿದೆ ಅಂತ? ನನಗ್ ಅರ್ಥ ಆಗತ್ತೆ ಅಮ್ಮ, ಆದ್ರೆ ಅಂದ್ರೆ ಏನು? ನಾನು ಯಾರ್ನಾಡ್ ತಾಂತ್ರಿಕ್ನ ಕರ್ಸಿ ಶಿವಾನಿನ ಕಳ್ಸೋ ಮುಂಚೆ ಇವಳಾಗೆ ಹೊರಟೋದ್ರೆ ತುಂಬಾ ಒಳ್ಳೇದು. ನನ್ ಮನೆನಲ್ಲಿ ಬಂದಿರೋ ಈ ಕಷ್ಟಕ್ಕೆಲ್ಲ ಕಾರಣ ಈ ಶಿವಾನಿನೇ. ಶಿವಾನಿ ಏನೂ ಹೇಳ್ದೇನೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳು ಹೋಗ್ತಾ ಇರೋದ್ನ ಎಲ್ರೂ ನಿಂತು ನೋಡ್ತಾ ಇರ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಕರುಣಾ ಅಂಜಲಿ ಮತ್ತೆ ಅರ್ಜುನ್ಗೆ ಹೇಳ್ತಾಳೆ, ನೀವಿಬ್ರು ನನ್ ಮಾತ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮನೆ ಮೇಲೆ ಎಷ್ಟು ಕೆಟ್ಟ ಶಕ್ತಿಗಳ ಪ್ರಭಾವ ಇದೆ ಅಂದ್ರೆ ಚಿಂತೆಯಿಂದ ಹುಷಾರ್ ತಪ್ಪ ಹೋಗಿದೆ. ಆದಷ್ಟು ಬೇಗ ನೀವಿಬ್ರು ಮದ್ವೆ ಆಗ್ಬಿಡಿ. ಅಂಜಲಿ ಮತ್ತೆ ಅರ್ಜುನ್ ಇಬ್ರು ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಅಮ್ಮ, ಇಷ್ಟೊಂದು ಅವಸರ ಯಾಕೆ? ಹೌದು ಆಂಟಿ, ಆರಾಮಾಗಿ ಮದ್ವೆ ಆಗೋಣ. ಸರಿ, ನಾ ಇನ್ಮೇಲೆ ಏನೂ ಹೇಳೋದಿಲ್ಲ. ಕರುಣಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಏನೋ ತೊಂದ್ರೆ ಇದೆ, ನಾನಿದನ್ ಕಂಡ್ಹಿಡಿಲೇಬೇಕು. ಅರ್ಜುನ್ ಸಂಜೆ ಯಾರಿಗೂ ಹೇಳ್ದೇನೆ ಶಿವಾನಿನ ಹುಡುಕೊಂಡ್ ಬಂದು ಶಿವಾನಿನ ಭೇಟಿ ಆಗ್ತಾನೆ. ಶಿವಾನಿಯನ್ನ ಪ್ರೀತಿಯಿಂದ ಅಪ್ಕೋತಾನೆ. ನೀನ್ ಯಾಕೆ ನಿಜ ಹೇಳಲಿಲ್ಲ? ಆಂಟಿಗ್ ತುಂಬಾ ಬೇಜಾರಾಗುತ್ತೆ, ಅದಕ್ಕೆ ಸುಮ್ನಿದ್ದೆ. ಅರ್ಜುನ್ ಮತ್ತೆ ಶಿವಾನಿ ಮಾತಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಶಿವಾನಿಯ ದೃಷ್ಟಿ ಕರುಣಾ ಮೇಲೆ ಬೀಳತ್ತೆ. ಅವಳು ಅರ್ಜುನ್ನೇ ಹಿಂಬಾಲಿಸ್ಕೊಂಡು ಇಲ್ಲಿ ತನಕ ಬಂದಿರ್ತಾಳೆ. ಆಗ ಶಿವಾನಿ ಹೇಳ್ತಾಳೆ, ಆಂಟಿ, ನೀನ್ ಅಮ್ಮನ್ ಯಾಕೆ ನೆನ್ಪು ಮಾಡ್ಕೊಳ್ತಾ ಇದೀಯಾ? ಜ್ಞಾಪಿಸ್ಕೋತಿಲ್ಲ, ಹಿಂದೆ ಇದ್ದಾರೆ. ಅರ್ಜುನ್ ಕೂಡ ಹಿಂದೆ ತಿರುಗಿ ನೋಡ್ತಾನೆ. ಅಮ್ಮ, ನೀ ಏನ್ ಅನ್ಕೊಂಡಿದ್ದೆ? ನೀ ಏನ್ ಮಾಡಿದ್ರು ನಂಗ್ ಗೊತ್ತಾಗಲ್ಲ ಅಂತನಾ? ನೀನು ಮನೆಗ್ ನಡಿ, ಅಲ್ಲಿ ನಾನ್ ನಿನ್ ಜೊತೆ ಮಾತಾಡ್ತೀನಿ. ಶಿವಾನಿ, ನಾನಿಂಗೆ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಗಳ ಜೀವನದಿಂದ ದೂರ ಹೊರಟೋಗು. ದಯವಿಟ್ಟು ನನ್ ಮಗನ್ನ ಬಿಟ್ಬಿಡು. ನಾವೇನ್ ನಿನಗ್ ಕೆಟ್ಟದ್ ಮಾಡಿದೀವಿ ಹೇಳು? ಸಂತೋಷವಾಗಿದ್ದ ನನ್ ಪರಿವಾರನ ಹಾಳ್ ಮಾಡ್ಬಿಟ್ಟೆ. ಹೊರಟೋಗು ಶಿವಾನಿ, ನಮ್ಮಿಂದ ದೂರ ಹೊರಟೋಗು ನೀನು. ಕರುಣಾ ಅರ್ಜುನ್ನ ಕೈ ಹಿಡ್ಕೊಂಡು ಅವನ್ನ ಎಳ್ಕೊಂಡು ಮನೆಗ್ ಹೋಗ್ತಾಳೆ. ದಾರಿನಲ್ಲಿ ಸಾಕಷ್ಟು ಬೈತಾ ಬೈತಾ ಕರ್ಕೊಂಡ್ ಹೋಗ್ತಾಳೆ. ಅರ್ಜುನ್ ಒಂದ್ ಮಾತು ಆಡ್ದೇನೆ ಸುಮ್ನೆ ಇರ್ತಾನೆ. ಕರುಣಾ ಮತ್ತೆ ಅರ್ಜುನ್ ಹೀಗ್ ಬರ್ತಿರೋದನ್ನ ನೋಡಿ ಅಂಜಲಿ ಮತ್ತೆ ಪಿಹು ಕೂಡ ಓಡ್ಕೊಂಡು ಮನೆ ಕೆಳಗ್ ಬರ್ತಾರೆ. ಏನಾಯ್ತು ಆಂಟಿ? ನೀವ್ ಯಾಕೆ ಅರ್ಜುನ್ನ ಹೀಗ್ ಹಿಡ್ಕೊಂಡ್ ಬರ್ತಿದ್ದೀರಾ? ಏನ್ ಮಾಡ್ದ? ಈಗ ನಾ ಏನು ಹೇಳೋದಿಲ್ಲ. ಕರುಣಾ ಅರ್ಜುನ್ನ ಆಚೆನೆ ಬಿಟ್ಟು ಅವಳ ರೂಮ್ ಒಳಗೆ ಹೊರಟು ಹೋಗ್ತಾಳೆ. ಏನಾಯ್ತು ಅರ್ಜುನ್? ಏನೂ ಇಲ್ಲ. ಹೇಳು ಅಣ್ಣ, ಏನಾಯ್ತು? ಪಿಹು, ನೀನ್ ನಿನ್ ರೂಮ್ಗೆ ಹೋಗು. ಪಿಹು ಅವಳ ರೂಮ್ ಒಳಕ್ಕೆ ಅವಳು ಹೋಗ್ತಾಳೆ. ಈಗ ಹೇಳು, ಏನಾಯ್ತು? ಅರ್ಜುನ್ ಅಂಜಲಿಗೆ ನಡೆದ ಘಟನೆ ಎಲ್ಲಾನು ವಿವರಿಸ್ತಾನೆ. ನಂಗನ್ಸೋ ಪ್ರಕಾರ ಆಂಟಿ ಹತ್ರ ಇನ್ನೇನು ಮುಚ್ಚಿಡೋದು ಒಳ್ಳೇದಲ್ಲ. ಇಲ್ಲ, ಇವಾಗ ಏನು ಹೇಳ್ದೇ ಇರೋದೇ ಒಳ್ಳೇದು. ಅಮ್ಮನ್ಗೀಗ ತುಂಬಾ ಕೋಪ ಬಂದಿದೆ. ಅದೇ ಇನ್ನೊಂದ್ ಕಡೆ ರೀತಾ ಸತ್ ಹೋಗಿದ್ದಾಯ್ತು, ಈಗ ನೀನ್ ಮಾತ್ರ ಉಳ್ದಿರೋದು. ನಾನು ಆ ನಾಗಿಣಿ ಮತ್ತೆ ಮಯೂರಿಯಿಂದ ಸೇಡ್ ತೀರಿಸ್ಕೋತೀನಿ. ನೀನು ಶಿವಾನಿ ಮತ್ತೆ ಅಂಜಲಿ ಬಗ್ಗೆ ವಿಷ ಬಿಟ್ಬಿಡು, ಅದನ್ನ ನಾನ್ ನೋಡ್ಕೋತೀನಿ. ನೀನೇನಿದ್ರು ಮಯೂರಿ ಬಗ್ಗೆ ಯೋಚನೆ ಮಾಡು. ಸರಿ, ನಾ ಹೊರಟೆ ಈಗ. ನಿಲ್ಲು, ನನ್ಗೆ ಮಯೂರಿ ಶಕ್ತಿ ಏನು ಅಂತ ಚೆನ್ನಾಗ್ ಗೊತ್ತು. ಯಾಕೆಂದ್ರೆ ನಾನೇ ಅವಳಿಗೆ ಸಾಕಷ್ಟು ಶಕ್ತಿನ ಕೊಟ್ಟಿದ್ದೀನಿ.
ಕೌಶಿಕ್ ನೀತಾಗೂ ಸಹ ಸಾಕಷ್ಟು ತನ್ನ ಶಕ್ತಿಗಳನ್ನ ಕೊಟ್ಟು ಕಳಿಸ್ತಾನೆ. ಮಯೂರಿ ಆ ಪಾಳು ಜಾಗದಲ್ಲಿ ಒಂದು ಕಡೆ ಸುಮ್ನೆ ಕೂತಿರ್ತಾಳೆ. ಮಯೂರಿ ಏನನ್ನೋ ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳಿಗೆ ಹಾವಿನ ವಾಸನೆ ಬರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಹತ್ರ ಒಂದು ಹಾವಿದೆ. ನೋಡಿದ್ರೆ ನೀತಾ ಎದುರುಗಡೆ ಬಂದಿರ್ತಾಳೆ. ಮಯೂರಿ ಎದ್ ನಿಂತ್ಕೋತಾಳೆ. ನನಗೆ ಹಾವುಗಳ ಕಂಡ್ರೆ ಆಗೋದಿಲ್ಲ. ಆಗ ನೀತಾ ಮಯೂರಿನ ಅಣಗಿಸ್ಕೊಂಡು ನಗ್ತಾಳೆ. ನೀ ಏನ್ ಅನ್ಕೊಂಡಿದ್ಯಾ? ನಾನ್ ನಿನ್ ಜೊತೆ ಸ್ನೇಹ ಬೆಳೆಸೋದಕ್ಕೆ ಅಂತ ಬಂದಿದ್ದೀನಾ? ನಾನ್ ಬಂದಿರೋದು ಇಲ್ಲಿ ಸೇಡ್ ತೀರಿಸ್ಕೊಳಕ್ಕೆ. ಸೇಡು ನಿನ್ನನ್ ಬಿಡಲ್ಲ ನಾನು. ನೀತಾ ತನ್ನ ಬಾಯಿಯಿಂದ ಹೊಗೆಯನ್ನ ಬಿಡ್ತಾಳೆ. ಆ ಪೂರ್ತಿ ಪಾಳು ಜಾಗ ಹೊಗೆಯಿಂದ ತುಂಬೋಗುತ್ತೆ. ಆಗ ಮಯೂರಿಗೆ ಏನೇನೂ ಕಾಣಿಸೋದಿಲ್ಲ. ಅಷ್ಟೊತ್ಗೆ ಅಲ್ಲಿ ಕೌಶಿಕ್ ಕೂಡ ಬಂದು ತಲುಪ್ತಾನೆ. ಮಯೂರಿ ನೀತಾ ಮೇಲೆ ಆಕ್ರಮಣ ಮಾಡ್ತಾಳೆ. ಆಗ ನೀತಾ ಬಿದ್ದೋಗೋದ್ರಲ್ಲಿರ್ತಾಳೆ. ಆದ್ರೆ ಅವಳನ್ನವಳು ಸಂಭಾಲಿಸ್ಕೊತಾಳೆ. ಇದೇನ್ ಮಾಡ್ತಾ ಇದೀಯ ನೀನು? ನಾನ್ ನಿನಗ್ ಕೊಟ್ಟಿರೋ ಅಷ್ಟು ಶಕ್ತಿನ ಹಾಳ್ ಮಾಡ್ತಾ ಇದೀಯ ನೀನು. ಕೌಶಿಕ್ ಏನೋ ಮಂತ್ರವನ್ನ ಪಠಿಸಿ ಮಯೂರಿ ಮೇಲೆ ಬೂದಿಯನ್ನ ಎರಚಿಸ್ತಾನೆ. ಆಗ ಮಯೂರಿಗೆ ತಲೆ ಸುತ್ತಿದ ಹಾಗಾಗತ್ತೆ. ಅವಳ ಕಣ್ಣು ಮುಚ್ಚೋಗ್ತಾ ಇರುತ್ತೆ. ಮಯೂರಿ ಒಳಗಿನಿಂದ ಎಲ್ಲ ಶಕ್ತಿನೂ ಆಚೆ ಬಂದ್ಬಿಡತ್ತೆ. ಈಗ ಮಯೂರಿಯ ಒಳಗೆ ಅವಳ ಸ್ವಂತ ಶಕ್ತಿಗಳಷ್ಟೇ ಇರೋದು. ಆಗ ನೀತಾ ಮಯೂರಿಯ ಕತ್ತನ್ನ ಹಿಡ್ಕೊಂಡು ಹಿಚಕ್ತಾ ಇರ್ತಾಳೆ. ಸಾಕಷ್ಟು ಸಮಯದ ತನಕ ಅವರಿಬ್ರು ಜಗಳ ಹೊಡೆದಾಟ ನಡೀತಾನೆ ಇರುತ್ತೆ. ಸ್ವಲ್ಪ ಸಮಯದ ನಂತರ ಮಯೂರಿ ದುರ್ಬಲ ಆಗ್ತಾ ಹೋಗ್ತಾಳೆ. ಮಯೂರಿ ಹೋರಾಟದಲ್ಲೇ ಸತ್ ಹೋಗ್ತಾಳೆ. ಇಲ್ಲಿ ಅರ್ಜುನ್ನ ಮನೇಲಿ ಅರ್ಜುನ್, ಅಂಜಲಿ ಬನ್ನೀಲಿ ಇಬ್ರು ಕೆಳಗ್ ಬರ್ತಾರೆ. ಅಂಜಲಿ, ನಿಮ್ಮಿಬ್ರು ಮದ್ವೆ ಇವತ್ತೇ ನಾ ಮಾಡಿಸ್ತಿದ್ದೀನಿ. ಏನು? ಹೌದು, ಸರಿಯಾಗಿ ಕೇಳಿಸ್ಕೊಂಡೆ. ಬೇರೆ ಎಲ್ಲ ಶಾಸ್ತ್ರಗಳನ್ನ ಬಿಟ್ಟು ನೇರ ಮದ್ವೆನೆ. ಅಮ್ಮ, ಇಷ್ಟೊಂದು ಅವಸರ ಯಾಕೆ? ಅರ್ಜುನ್, ನಾನಿನ್ನ ಏನೂ ಕೇಳ್ತಾ ಇಲ್ಲ. ಸುಮ್ನೆ ಮದ್ವೆಲಾಗೋ ಶಾಸ್ತ್ರಗಳನ್ನ ಮಾಡಿಸ್ಕೋ. ಆದ್ರೂ ಆಂಟಿ, ಇಷ್ಟು ಅರ್ಜೆಂಟ್ ಯಾಕೆ? ನೀವು ಮದ್ವೆ ಮುಂದಾಕಿ ಎಷ್ಟು ತಿಂಗಳುಗಳೇ ಕಳ್ದೋಯ್ತು. ಅರ್ಜುನ್ ಯಾಕೆ ಬೇಡ ಅಂತಿದ್ದಾನೆ ಅಂತ ನನಗ್ ಗೊತ್ತು. ಇದನ್ನ ಕೇಳಿ ಅರ್ಜುನ್ ಸುಮ್ನಾಗೋಗ್ತಾನೆ. ನಂಗಿನ್ನೇನು ಕೇಳಕ್ಕಿಷ್ಟ ಇಲ್ಲ. ಸಂಜೆ 5 ಗಂಟೆ ಹೊತ್ತಿಗೆ ಇಬ್ರು ರೆಡಿ ಇರ್ಬೇಕು ಅಷ್ಟೇ. ದೇವಸ್ಥಾನಕ್ ಹೋಗೋಣ, ಅಲ್ಲೇ ಮದ್ವೆ ಆಗೋದು ಅಷ್ಟೇ. ಅಲ್ಲಿ ತನಕ ಉಳ್ದಿದ್ದೆಲ್ಲ ತಯಾರಿ ಮಾಡ್ಕೋತಿರ್ತೀನಿ. ಇಷ್ಟ್ ಹೇಳಿ ಕರುಣಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದೇನಾಯ್ತು? ಈಗೇನ್ ಮಾಡೋದು? ನಾ ಹೇಳ್ತಾ ಇದೀನಿ ಇನ್ನೊಂದ್ಸಲಿ, ಆಂಟಿಗೆಲ್ಲಾನು ನಿಜ ಹೇಳ್ಬೇಡಣ. ಹೌದು, ಆದ್ರೆ ಹೇಗ್ ಹೇಳೋದು? ಯೋಚನೆ ಮಾಡೋಣ. ಅಂದ್ಹಾಗೆ ಮಯೂರಿನೂ ಸತ್ ಹೋದ್ಲು. ಹೌದು, ಆ ಕೌಶಿಕ್ ಬಾಳ ಚಾಲಾಕಿ ಇದ್ದಾನೆ. ನನ್ಗಿವಾಗ ಶಿವಾನಿದೆ ಯೋಚನೆ ಆಗಿದೆ. ಆ ಕೌಶಿಕ್ ಶಿವಾನಿಗೆ ಏನಾರು ಮಾಡ್ಬಿಟ್ರೆ? ಇಲ್ಲ, ಅದ್ ಯಾವತ್ತೂ ಸಾಧ್ಯ ಇಲ್ಲ. ಶಿವಾನಿ ಮುಂದೆ ಕೌಶಿಕ್ ಏನೂ ಅಲ್ಲ. ಆ ನೀತಾ ಮಯೂರಿನ್ ಸಾಯಿಸ್ಬಿಟ್ಟಿದ್ದಾಳೆ. ಅವಳ ಹತ್ರಕ್ ನಾ ಈಗ ಹೋಗ್ತಿದೀನಿ. ಬೇಡ, ನಿಲ್ಲು. ಇಲ್ಲ, ನೀನನ್ನು ತಡಿಬೇಡ. ಕೌಶಿಕ್ ಮತ್ತೆ ನೀತಾಳ ಅಂತ್ಯ ನಿಶ್ಚಿತ. ಅಂಜಲಿ ನೀತಾ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ನೀತಾ ಇಲ್ಲಿ ಮಯೂರಿನ ಸಾಯಿಸಿ ತುಂಬಾ ಖುಷಿಯಾಗಿದ್ದಾಳೆ. ಇದೇ ಅವಳ ಜಂಭಕ್ಕೆ ಕಾರಣ ಆಗಿದೆ. ಆಗ ಅವಳಿಗೆ ದೂರದಿಂದ ಅಂಜಲಿ ಬರ್ತಿರೋದು ಕಾಣಿಸುತ್ತೆ. ಓಹೋ ಓಹೋ, ನಿಮ್ಮೆಲ್ರ ಸಾವು ನನ್ ಕೈನಲ್ಲೇ ಬರ್ದಿದ್ಯಾ? ಆದ್ರೆ ಅಂಜಲಿ ಸುಮ್ನಿರ್ತಾಳೆ. ಸರಿ, ಹಾಗಾರೆ ಒಂದ್ ಕ್ಷಣನೂ ತಡ ಮಾಡದೆ ನಿನ್ನನ್ನು ಮುಗಿಸೇ ಬಿಡ್ತೀನಿ. ಅಂಜಲಿಗೆ ಮೊದ್ಲೇನೆ ತುಂಬಾ ಕೋಪ ಬಂದಿರತ್ತೆ. ಈ ಮಾತುಗಳನ್ನೆಲ್ಲ ಕೇಳಿ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ಅವಳ ಕೋಪದಿಂದ ಅಂಜಲಿ ಕೂದಲೆಲ್ಲ ಕೆದರ್ ಹೋಗಿದೆ. ಅವಳು ನಾಗಿಣಿ ರೂಪಕ್ಕೆ ಬದಲಾಗ್ತಾಳೆ. ನೀತಾ ಕೂಡ ಹಾವಿನ ರೂಪಕ್ಕೆ ಬದಲಾಗ್ತಾಳೆ. ಇಬ್ರು ತುಂಬಾನೇ ಜಗಳ ಆಡ್ತಾರೆ. ಅಂಜಲಿ ನೀತಾ ಇಬ್ರಿಗೂ ಸಾಕಷ್ಟು ಗಾಯಗಳಾಗತ್ವೆ. ಅಂಜಲಿ ಮತ್ತೆ ನೀತಾ ಜಗಳ ಆಡ್ತಿರೋ ವಿಚಾರ ಕೌಶಿಕ್ಗೆ ತಿಳಿಯತ್ತೆ. ಅದೇ ಇನ್ನೊಂದ್ ಕಡೆ ಶಿವಾನಿಗೂ ಮನ್ಸಿಗೆ ಅನ್ಸತ್ತೆ ಅಂಜಲಿ ಯಾವ್ದೋ ಕಷ್ಟದಲ್ಲಿದ್ದಾಳೆ ಅಂತ. ಶಿವಾನಿ ತಕ್ಷಣನೇ ಆ ಪಾಳು ಜಾಗಕ್ಕೆ ಹೋಗ್ತಾಳೆ. ಗೂಬೆ ಕೌಶಿಕ್ ಕೂಡ ತಲುಪ್ತಾನೆ. ಬಚ್ಚಿಟ್ಕೊಂಡು ನೋಡ್ತಾನೆ. ಶಿವಾನಿ ಹೋಗಿ ಅಂಜಲಿಯನ್ನ ಎತ್ಕೋತಾಳೆ. ನೀತಾ ಕೂಡ ಹೆಡೆ ಎತ್ತಾಳೆ. ಅಂಜಲಿ, ನೀತಾನ ಸಾಯಿಸ್ಬಿಡು. ಅಂಜಲಿ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಒಂದು ಬೆಂಕಿಯ ಉಂಡೆಯನ್ನ ನೀತಾಳ ಮೇಲೆ ಹಾಕ್ಬೇಕಾಗಿರುತ್ತೆ. ಅಷ್ಟೊತ್ತಿಗೆ ಕೌಶಿಕ್ ಬಂದು ಅದನ್ನ ತಡಿತಾನೆ. ಬಂದು ಜೋರಾಗಿ ನಗ್ತಾನೆ. ಆಗ ಎಲ್ಲರ ಗಮನ ಕೌಶಿಕ್ ಮೇಲ್ ಬೀಳತ್ತೆ. ನಾನಿರೋವರ್ಗೂ ನೀನು ನೀತನ್ಗೆ ಏನೂ ಮಾಡಕ್ಕಾಗಲ್ಲ. ಶಿವಾನಿ ಕೌಶಿಕ್ ಮೇಲೆ ಪ್ರಹಾರ ನಡೆಸ್ತಾಳೆ. ಈ ಕಡೆ ಅಂಜಲಿ ಮತ್ತೆ ನೀತಾ ಕೂಡ ಜಗಳ ಶುರು ಮಾಡ್ತಾರೆ. ಎಲ್ರೂ ಸಾಕಷ್ಟು ಹೊತ್ತು ಹೋರಾಟ ನಡೆಸ್ತಾನೆ ಇರ್ತಾರೆ. ಎಲ್ರಿಗೂ ಸಾಕಷ್ಟು ಗಾಯಗಳಾಗಿರುತ್ತವೆ. ಆಗ ಕೌಶಿಕ್ ಶಿವಾನಿಯನ್ನ ತನ್ನ ಬಂಧನದಲ್ಲಿಟ್ಕೊಳ್ಳೋದಕ್ಕೆ ನೋಡ್ತಾನೆ. ಆಗ ಅಲ್ಲಿ ನಾಗರಾಣಿ ಬಂದು ಶಿವಾನಿಯನ್ನ ಬದುಕಿಸ್ತಾಳೆ. ಇದನ್ನ ನೋಡಿ ಕೌಶಿಕ್ ಅಲ್ಲಿಂದ ಮಾಯ ಆಗೋಗ್ತಾನೆ. ನೀತಾ ಅಂಜಲಿಯನ್ನ ಸಾಯಿಸ್ಬಿಡ್ತಾಳೆ. ಇದನ್ನ ನೋಡಿ ಶಿವಾನಿಗೆ ತುಂಬಾ ಬೇಜಾರಾಗತ್ತೆ.
ಹೀಗೆ ಬೇಜಾರ್ ಮಾಡ್ಕೋಬೇಡ ಶಿವಾನಿ. ನೀತಾ ಯಾವತ್ತಿದ್ರೂ ನಾಗಲೋಕಕ್ಕೆ ಕಳಂಕನೇ. ನಾನಿಂಗ್ ಹೇಳ್ತಿದೀನಿ, ಈ ಕಳಂಕವನ್ನ ತೊಡೆದು ಹಾಕು ನೀನು. ನಾಗರಾಣಿಯ ಈ ಮಾತುಗಳನ್ನ ಕೇಳಿ ಅವಳಿಗೆ ಕಣ್ಣಲ್ಲಿ ಹೊಳಪು ಮೂಡತ್ತೆ. ಅವಳಿಗೆ ನಾಗರಾಣಿಯ ಅನುಮತಿಯ ಅವಶ್ಯಕತೆ ಬಹಳ ಇತ್ತು. ಶಿವಾನಿ ಒಂದೇ ಪ್ರಹಾರದಲ್ಲಿ ನೀತಾನ ಸಾಯಿಸ್ಬಿಡ್ತಾಳೆ. ಅದೇ ಈ ಕಡೆ ಅರ್ಜುನ್, ಸಂಜೆ 4 ಗಂಟೆ ಆಗ್ತಾ ಬಂತು. ಅಂಜಲಿ ಇನ್ನೂ ಬಂದೇ ಇಲ್ವಲ್ಲ? ಬರ್ತಾ ಇರಬಹುದಮ್ಮ. ಅವಳಿಗೆ ಗೊತ್ತು ತಾನೆ 5 ಗಂಟೆಗೆ ಮದುವೆ ಅಂತ. ಆದ್ರೂ ಇಂಥ ಬೇಜವಾಬ್ದಾರಿತನ. ಎಲ್ಲೋ ಸಿಕ್ಕಾಕೊಂಡಿರ್ಬೋದು ಅನ್ಸತ್ತಮ್ಮ. ನೀನೀ ಮದುವೆ ಬೇಡ ಅಂತ ಏನೇನೋ ಹೇಳಿಲ್ಲ ತಾನೆ? ಹಂಗ್ ಹೇಳಿ ಮನೆಯಿಂದ ಕಳ್ಸಿಲ್ಲ ತಾನೆ? ಅಮ್ಮ, ನೀನು ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ. ಆತರ ಏನೂ ಇಲ್ಲ. ನಾನು ಅವಳನ್ನ ಎಲ್ಲಿಗೂ ಕಳ್ಸಿಲ್ಲ. ಸರಿ, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ ಇರು. ಅದೇ ಇನ್ನೊಂದ್ ಕಡೆ ಕೌಶಿಕ್ ಪುನಃ ಅಪಾಳ್ ಜಾಗಕ್ಕೆ ಬರ್ತಾನೆ. ಶಿವಾನಿ ಜೊತೆ ಜಗಳ ಆಡ್ತಾನೆ. ನಾಗರಾಣಿ ಅಲ್ಲೇ ನಿಂತು ಎಲ್ಲವನ್ನ ನೋಡ್ತಿದ್ದಾಳೆ. ಶಿವಾನಿ ಈಗ ಅವಳ ನಿಜವಾದ ಸ್ವರೂಪಕ್ಕೆ ಬದಲಾಗ್ತಾಳೆ. ಕೌಶಿಕ್ನ ಸಾಯಿಸ್ಬಿಡ್ತಾಳೆ. ಕೌಶಿಕ್ ಇಷ್ಟು ಸುಲಭವಾಗಿ ಸಾಯೋದಿಲ್ಲ. ಅವನ ಜೀವ ಇರೋದೇ ಅವನ ಎಡಗಣ್ಣಲ್ಲಿ. ಅದರ ಮೇಲೆ ಪ್ರಹಾರ ನಡೆಸು. ಶಿವಾನಿ ಹಾಗೆ ಮಾಡ್ತಾಳೆ. ಆಗ ಕೆಲವೇ ಕ್ಷಣಗಳಲ್ಲಿ ಕೌಶಿಕ್ ಕೆಳಗ್ ಬಿದ್ಬಿಡ್ತಾನೆ. ಕೌಶಿಕ್ನ ಸಾಯಿಸಿದ್ಮೇಲೆ ಶಿವಾನಿ ಈ ಕಡೆ ತಿರುಗ್ ನೋಡ್ತಾಳೆ. ಅಲ್ಲಿ ಕರಿ ಬಟ್ಟೆ ಹಾಕೊಂಡು ಕೆಂಪು ಕಣ್ಣು ಇರುವ, ಕತ್ತಿನಲ್ಲಿ ಸರ ಹಾಕೊಂಡಿರೋಂಥ ಒಬ್ಬ ತಾಂತ್ರಿಕ ನಿಂತಿದ್ದಾನೆ. ಕೋಪದಿಂದ ನೋಡ್ತಾ ಇದ್ದಾನೆ. ದುಷ್ಟ ನಾಗಿಣಿ, ನೀನ್ ನನ್ ಮಾತನ್ನ ಕೇಳಲೇ ಇಲ್ಲ ಅಲ್ವಾ? ನಿನ್ನ ಸಾವನ್ನ ನೀನೇ ಹುಡುಕೊಂಡ್ ಬಂದಿದ್ಯಾ, ಅದಕ್ಕೆ ಇಲ್ಲಿಗ್ ಬಂದಿದ್ಯಾ. ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ. ನಾನ್ ನಿನ್ನ ಭೂತ ಮತ್ತೆ ಭವಿಷ್ಯವನ್ನ ತಿಳ್ಕೊಂಡಿರೋನು. ಯಾರ್ ನೀನು? ನಾನು ಕೌಶಿಕ್ನ ಗುರು ಮತ್ತೆ ಕೌಶಿಕ್ ನನ್ನ ಶಿಷ್ಯ ಆಗಿದ್ದ. ಕೌಶಿಕ್ಗೆ ನಾನು ಸಾವಿನ ಬಾಗ್ಲನ್ನ ತೋರ್ಸಾಗಿದೆ. ಹಾ, ಕೌಶಿಕ್ನ ನೀನ್ ಸಾಯಿಸಿ ನೀನು ಗೆದ್ಬಿಟ್ಟೆ ಅಂತ ಅನ್ಕೊಂಡಿದ್ಯಾ? ಕೇಳೋ ಇಲ್ಲಿ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಆ ನಾಗಮಣಿನ ನಾನ್ ತಗೊಂಡ್ ಹೋಗ್ತೀನಿ. ಶಿವಾನಿ ಆ ತಾಂತ್ರಿಕನನ್ನ ಕೋಪದಲ್ಲಿ ನೋಡ್ತಾಳೆ. ನಿನ್ನ ವಿನಾಶ ನನ್ ಕೈನಲ್ಲಿ ಅಂತಾನೆ ಬರ್ದಿದ್ರೆ ಅದು ನಡೆದು ಹೋಗುತ್ತೆ. ಶಿವಾನಿ, ಈ ಮನುಷ್ಯನ್ ಜೊತೆ ಇವತ್ತು ವಾದ ನಡೆಸ್ಬೇಡ. ಅಮಾವಾಸ್ಯೆಯ ದಿನ ಅವನ ಅಂತ್ಯ ಖಚಿತ. ಸ್ವಯಂ ಮಹಾದೇವನೇ ಇದನ್ನ ಬರ್ದಿದಾನೆ. ಖಂಡಿತವಾಗಿ ಅದು ನಿನ್ ಕೈನಲ್ಲೇ ಆಗೋದು ಕೂಡ. ಸದ್ಯಕ್ಕೀಗ ಇಲ್ಲಿಂದ ಹೊರಡು. ಅಮಾವಾಸ್ಯೆನಾ? ಅಮಾವಾಸ್ಯೆನಾ? ನೀವಾವತ್ತೂ ಕೂಡ ನನ್ನನ್ನ ಏನು ಮಾಡಕ್ಕಾಗಲ್ಲ. ತಾಂತ್ರಿಕ್ ಹೀಗೆ ಗಹಗಹಿಸ್ಕೊಂಡ್ ನಗ್ತಾ ಹೇಳ್ತಾ ಅಲ್ಲಿಂದ ಮಾಯ ಆಗೋಗ್ತಾನೆ. ಇನ್ನೊಂದ್ ಕಡೆ ಅರ್ಜುನ್, ಅಂಜಲಿಗ್ ಫೋನ್ ಮಾಡಪ್ಪ. ಯಾಕವಳಿನ್ನೂ ಬಂದಿಲ್ಲ? ಅಮ್ಮ, ನಾನ್ ಪ್ರಯತ್ನ ಮಾಡ್ದೆ, ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ನಂಗೆ ಮುಂಚೆನೆ ಅನುಮಾನ ಇತ್ತು, ಆದ್ರೆ ಈಗ ದೃಢ ಆಯ್ತು. ನೀವಿಬ್ರು ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ. ಅಮ್ಮ, ಆತರ ಏನೂ ಇಲ್ಲ. ಇನ್ನು ನನ್ನನ್ನ ಮೂರ್ಖಳನ್ನಾಗ್ ಮಾಡ್ಬೇಡ. ಖಂಡಿತ ನೀನೇ ಅಂಜಲಿನ ಎಲ್ಲಿಗೋ ಕಳ್ಸಿದ್ಯಾ. ಅಮ್ಮ, ನಿನಗೆ ನನ್ ಮೇಲೆ ವಿಶ್ವಾಸ ಇಲ್ವಾ? ಕರುಣಾಗೆ ಏನು ಹೇಳೋದಕ್ಕಾಗಲ್ಲ. ಅಷ್ಟ್ರಲ್ಲಿ ಶಿವಾನಿ ಅಲ್ಲಿಗೆ ಬರ್ತಾಳೆ. ಶಿವಾನಿಯನ್ನ ನೋಡಿ ಕರುಣಾ ಹೆದರಿ ಬಿಡ್ತಾಳೆ. ಶಿವಾನಿ, ಶಿವಾನಿ, ನೀನಿಲ್ಲಿ? ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ ನನ್ ಕುಟುಂಬನ್ ಬಿಟ್ಬಿಡು ಅಂತ. ಆದ್ರೂ ಪುನಃ ಬಂದಿದ್ಯಾ? ನಾನು ಅರ್ಜುನ್ ಹತ್ರಕ್ಕೆ ಬಂದಿದ್ದೀನಿ. ಅರ್ಜುನ್ ನನ್ ಮಗ, ಅವನು ಮನುಷ್ಯ, ನೀನು ನಾಗಿಣಿ. ಅವನ್ ಜೊತೆ ಹೇಗೆ ನೀನಿರಕ್ ಸಾಧ್ಯ? ಅಮ್ಮ, ನೀನ್ ಸುಮ್ನಿರು, ನಾನ್ ಮಾತಾಡ್ತೀನಿ. ನೀನ್ ಸುಮ್ನಿರು ಅರ್ಜುನ್. ಮೊದ್ಲು ಅಂಜಲಿಗೆ ಫೋನ್ ಮಾಡು. ಏನೇ ಆಗ್ಲಿ ಅಂಜಲಿ ಮದುವೆ ನಿನ್ ಜೊತೆ ಇವತ್ತು ಆಗೇ ಆಗತ್ತೆ. ಆಗೋದಿಲ್ಲ ಆಂಟಿ. ಈ ಮದ್ವೆನ ನೀ ನಿಲ್ಸಕ್ಕಾಗೋದಿಲ್ಲ ಶಿವಾನಿ. ನನಗಿವಾಗ ಖಂಡಿತ ಆಗೋಯ್ತು. ನೀನು ಅಂಜಲಿನ ಎಲ್ಲೋ ಬಚ್ಚಿಟ್ಟಿದ್ಯಾ. ನಾನ್ ಅಂಜಲಿನ ಯಾಕೆ ಬಚ್ಚಿಡ್ಲಿ? ಯಾಕೆಂದ್ರೆ ಅರ್ಜುನ್ ಅಂಜಲಿ ಮದುವೆ ಆಗೋದು ನಿನಗಿಷ್ಟ ಇಲ್ಲ. ಅಮ್ಮ, ಆತರ ಏನೂ ಇಲ್ಲ. ಶಿವಾನಿ ಆತರ ಎಲ್ಲ ಮಾಡೋಳಲ್ಲ. ನನ್ನನ್ನ ನಂಬಿ ಆಂಟಿ. ಅರ್ಜುನ್ ಸರಿಯಾಗಿ ಹೇಳ್ತಿದ್ದಾನೆ. ನಾನ್ ಯಾವತ್ತೂ ಹಾಗ್ ಮಾಡಲ್ಲ. ನಾನ್ ನಿನ್ನನ್ನ ನಂಬೇಕಾ? ಇಲ್ಲಿ ತನಕ ಎಷ್ಟು ಸುಳ್ಳಿನ ಸರಮಾಲೆ ಕಟ್ಟಿದ್ಯಾ. ನಾನಿನ್ನ ನಂಬೋದಿಲ್ಲ. ನಿಜ ಹೇಳು, ಅಂಜಲಿ ಎಲ್ಲಿ ಅಂತ. ನೀ ಯಾಕೆ ಈ ಮದ್ವೆ ನಿಲ್ಲಿಸ್ಬೇಕು ಅಂತಿದ್ಯಾ? ಮದ್ವೆನ ಕೌಶಿಕ್ ಆಗ್ಲೇ ನಿಲ್ಸಾಯ್ತು. ಈ ಕೌಶಿಕ್ ಯಾರು? ಇವನ್ ಹೇಗ್ ಮದ್ವೆ ನಿಲ್ಸಕ್ ಸಾಧ್ಯ? ಕೌಶಿಕ್ ಒಬ್ಬ ಇಚ್ಛಾಧಾರಿ ಗೂಬೆ. ಅವನನ್ನ ನಾನು ಸಾಯ್ಸಾಯ್ತು. ಕೌಶಿಕ್ ಸತ್ತೋದ್ನಾ? ಅರ್ಜುನ್, ನಿಂಗೂ ಕೌಶಿಕ್ ಗೊತ್ತಾ? ಹೌದಮ್ಮ. ನಮ್ಮೆಲ್ರನ್ನೂ ಕ್ಷಮಿಸ್ಬಿಡಿ ಆಂಟಿ. ನಾವು ನಿಮ್ ಹತ್ರ ತುಂಬಾ ಸತ್ಯಗಳನ್ನ ಮುಚ್ಚಿಟ್ಟಿದೀವಿ. ಎಂಥ ಸತ್ಯ? ಏನಿದ್ಯೋ ಹೇಳಿ ಈಗ್ಲೇ. ಆಂಟಿ, ನಿಮಗ್ ನೆನ್ಪಿದ್ಯಾ
ನಾವೆಲ್ಲ ಕಾರಲ್ಲಿ ಹೋಗ್ತಿರ್ಬೇಕಾರೆ ಯಾರೋ ಒಬ್ಬ ವೇಷ ಬದಲಿಸ್ಕೊಂಡ್ ಬಂದಿದ್ದ. ಹಾ, ನೆನಪ್ ಬಂತು. ಅದೇ ದಿನ ಯಾರೋ ಮನೆ ಬಾಗ್ಲಕ್ ಬಂದಿದ್ರು, ಬಂದಂಗೆನೆ ಮಾಯ ಆಗೋದ್ರು. ಹೌದು, ನನಗೆ ಎಲ್ಲ ನೆನ್ಪಿದೆ. ಅಮ್ಮ, ಅವನೇ ಕೌಶಿಕ್. ಆದ್ರೆ ಅವನ್ ಯಾಕೆ ಹಾಗ್ ಮಾಡ್ತಿದ್ದ? ಮತ್ತೆ ಶಿವಾನಿ, ನೀ ಯಾಕೆ ಕೌಶಿಕ್ನ ಸಾಯಿಸ್ದೆ? ಆಂಟಿ, ನಿಮಗ್ ಗೊತ್ತೇ ಇದೆ ನಾ ಇಚ್ಛಾಧಾರಿ ನಾಗಿಣಿ ಅಂತ. ಮತ್ತೆ ಕೌಶಿಕ್ ನಾಗಮಣಿಗೋಸ್ಕರ ನನ್ ಹಿಂದೆ ಬಿದ್ದಿದ್ದ. ಇಲ್ಲಿ ತನಕ ಮನೆಯಲ್ಲಿ ಏನೇ ತೊಂದರೆಗಳಾಗಿದ್ರು ಅದಕ್ಕೆ ಕಾರಣ ಕೌಶಿಕೇನೆ. ಅಷ್ಟೇನಾ? ಈ ಚಿಕ್ಕ ಕಾರಣಕ್ಕೆ ಆ ಗೂಬೆನ ಸಾಯಿಸ್ಬಿಟ್ಯಾ? ಆಂಟಿ, ಈ ಮುಂದಿನ ಸತ್ಯ ಕೇಳಿ ಹೆದರ್ಬಾರ್ದು. ಈ ಆಟದಲ್ಲಿ ನಾನ್ ತುಂಬಾ ದುಃಖ ಪಟ್ಟಿದ್ದೀನಿ, ಆದ್ರಿಂದ ನಾನ್ ಸತ್ಯ ತಿಳ್ಕೊಳ್ಳೇಬೇಕು. ಅಂಜಲಿ ಅನ್ನೋ ಹೆಸರಿನ ಹುಡುಗಿಯ ಅಸ್ತಿತ್ವನೇ ಇಲ್ಲ ಆಂಟಿ. ಆ ಕೌಶಿಕ್ ಮಾಡಿರೋಂಥ ಒಂದು ಮಾಯಾ ನಾಗಿಣಿ, ಅವಳನ್ನ ಅರ್ಜುನ್ ಹತ್ರ ಕಳ್ಸಿದ್ದ. ಇವತ್ತು ಅಂಜಲಿನ ಅವನೇ ಸಾಯಿಸ್ಬಿಟ್ಟ. ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ ಅಮ್ಮ? ಶಿವಾನಿ ಮತ್ತೆ ಅರ್ಜುನ್ ಉಳಿದ ಸತ್ಯವನ್ನು ಅವಳಿಗೆ ವಿವರಿಸ್ತಾರೆ. ಅದೇ ಇನ್ನೊಂದ್ ಕಡೆ ತಾಂತ್ರಿಕ್ ಅವನ ಗುಹೆಯಲ್ಲಿ ಒಂದು ಹೋಮ ನಡೆಸ್ತಿದ್ದಾನೆ. ಅವನ ಸುತ್ತ ಒಂದು ಶಕ್ತಿಗಳ ಸಮೂಹವನ್ನೇ ಹರಡ್ಕೊಂಡಿರ್ತಾನೆ. ಶಿವಾನಿ ತುಂಬಾ ಚಾಲಾಕಿ. ಈ ವಿಷಯ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅವಳು ಎಷ್ಟು ಶಕ್ತಿಶಾಲಿ ಅಂದ್ರೆ ಅವಳು ನಾನ್ ಸಾಕಿರೋ ಪ್ರಾಣಿನೇ ಸಾಯಿಸ್ಬಿಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನಾದ್ರೂ ಆಗ್ಲಿ, ನಾನು ಶಿವಾನಿ ಮೇಲೆ ಸೇಡ್ ತೀರ್ಸ್ಕೊಳ್ತೀನಿ. ಕೌಶಿಕ್ ಸತ್ ಹೋದ ಅಂತ ನಾನ್ ಅನ್ಕೊಂಡಿರೋದನ್ನ ಮಾಡದೆ ಸುಮ್ನಿರೋನಲ್ಲ ನಾನು. ಕೇಳು ಶಿವಾನಿ, ಓ ನಾಗರಾಣಿ, ನೀನು ನನ್ನನ್ನ ಸಾಯಿಸ್ಬೇಕನ್ಕೊಂಡಿದ್ಯಾ? ಆದ್ರೆ ನಿನಗ್ ಗೊತ್ತಿಲ್ಲ, ನಾನು ಅಮರ ಅಮರ. ನೀನು ನನ್ನನ್ನ ಸಾಯಿಸ್ಬೇಕು ಅಂತ ಮತ್ತೊಂದ್ ಜನ್ಮ ಎತ್ತು ಬಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ನಾನು ಅಮರ ಅಮರ. ತಾಂತ್ರಿಕ್ ಈ ರೀತಿ ಜೋರಾಗಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದು ಗುಹೆಯಲ್ಲೆಲ್ಲ ಪ್ರತಿಧ್ವನಿಸ್ತಿರುತ್ತೆ. ಆ ತಾಂತ್ರಿಕ ತುಂಬಾ ಜೋರಾಗಿ ಹುಚ್ಚು ಹಿಡಿದಿರೋ ರೀತಿ ನಗ್ತಾ ಇರ್ತಾನೆ. ಅರ್ಜುನ್ನ ಮನೇಲಿ ಕೌಶಿಕ್ಕೇನೂ ಸತ್ತೋದ. ಈಗೆಲ್ಲ ಸರಿ ಹೋಗಿದೆ ಅಲ್ವಾ? ಇಲ್ಲ ಆಂಟಿ. ಯಾಕೆ? ಈಗೇನ್ ತೊಂದ್ರೆ? ಇನ್ನು ಕೌಶಿಕ್ನ ಗುರು ತಾಂತ್ರಿಕ ಜೀವಂತವಾಗಿದ್ದಾನೆ. ಏನು, ಕೌಶಿಕಿಗೆ ಒಬ್ಬ ಗುರು ಇದಾರಾ? ಅಂದ್ರೆ ಇನ್ನೊಬ್ಬ ತಾಂತ್ರಿಕ ಇದಾನಾ? ಇದ್ಯಾವ್ದು ನನಗೆ ಗೊತ್ತಿರ್ಲಿಲ್ಲ. ನಂಗೂ ಕೂಡ ಇವತ್ತೇ ಗೊತ್ತಾಗಿದ್ದು. ಇದೆಲ್ಲ ಸರಿ, ಆದ್ರೆ ಶಿವಾನಿ, ಒಂದ್ ಹೇಳು, ನೀ ನಿಜವಾಗ್ಲೂ ನಮ್ಮನೆಗ್ ಯಾಕ್ ಬಂದೆ? ಆ ದಿನ ಕಾಡ್ನಲ್ಲಿ ಅದೇನ್ ನಾನ್ ನೋಡಿದ್ದು? ಆಂಟಿ, ಇದು ಸರಿಯಾದ ಸಮಯ ಅಲ್ಲ ಹೇಳೋದಕ್ಕೆ. ಆಮೇಲೆ ನಾ ಎಲ್ಲವನ್ನೂ ಹೇಳ್ತೀನಿ. ನನಗೆ ಯಾವ ಚಿಂತೆನೂ ಇಲ್ಲ. ಏನ್ ಹೇಳ್ಬೇಕು ಅಂತಿದ್ಯೋ ಈಗ್ಲೇ ಹೇಳು ಹೇಳು. ಆಗ ಪೀಹು ಅಳ್ತಾ ಇರೋ ಶಬ್ದ ಕೇಳಿಸುತ್ತೆ. ಆಗ ಎಲ್ರೂ ಓಡ್ಕೊಂಡು ಪೀಹು ರೂಮ್ಗೆ ಬರ್ತಾರೆ. ಅಲ್ಲಿ ನೋಡ್ತಾರೆ, ಪೀಹು ಇರೋದೇ ಇಲ್ಲ. ಪಿಹು, ಪಿಹು ಎಲ್ಲಿದ್ಯಮ್ಮ? ಪಿಹು, ಯಾಕೆ ಅಳ್ತಾ ಇದೀಯ ನೀನು? ಎಲ್ಲಿದ್ಯಾ? ಎಲ್ರೂ ಪೀಹುಗಾಗಿ ಹುಡುಕ್ತಾ ಇದ್ದಾರೆ. ಆದ್ರೆ ಪೀಹು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಶಿವಾನಿ ಕಣ್ಣು ಮುಚ್ಕೋತಾಳೆ. ಅವಳ ಶಕ್ತಿಯಿಂದ ಪೀಹು ಎಲ್ಲಿದ್ದಾಳೆ ಅಂತ ನೋಡ್ತಾಳೆ. ಗೊತ್ತಾಗತ್ತೆ ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ನಾನ್ ಪಿಹುನ ನೋಡ್ತಾ ಇದ್ದೀನಿ. ಎಲ್ಲಿದ್ದಾಳವಳು? ಯಾರೋ ಹೆಂಗ್ಸು ಪಿಹುನ ಎತ್ಕೊಂಡು ಹೋಗ್ತಿದ್ದಾಳೆ. ಅವಳು ಪಿಹು ಬಾಯಿ ಮುಚ್ಚಿಬಿಟ್ಟಿದ್ದಾಳೆ. ಶಿವಾನಿ, ಸರಿಯಾಗಿ ನೋಡು, ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ? ನನಗ್ ಕಾಣಿಸ್ತಿರೋ ಹಾಗೆ ಅವಳು ಪಾಳ್ ಜಾಗಕ್ಕೆ ಹೋಗ್ತಿದ್ದಾರೆ. ಆ ಹೆಂಗ್ಸು ಖಂಡಿತವಾಗಿ ನಾಗಿಣಿ ಅಥವಾ ಬೆಕ್ಕಾಗಿರ್ತಾಳೆ. ನನ್ನ ಪಿಹುನ ಬದುಕ್ಸಿ. ನೀವ್ ಹೆದರ್ಕೋಬೇಡಿ ಆಂಟಿ, ಪಿಹುಗೆ ಏನೂ ಆಗೋದಿಲ್ಲ. ನಾವ್ ಈಗ್ಲೇ ಬೇಗ ಅಲ್ಲಿಗೆ ಹೋಗೋಣ. ನಾನೊಬ್ಳೇ ಹೋಗ್ತೀನಿ. ನಾನು ನಿನ್ ಜೊತೆಗೆ ಬರ್ತೀನಿ. ನಾವಿಬ್ರು ಒಟ್ಟಿಗೆ ಆ ಜಾಗಕ್ಕೆ ಹೋಗೋದು ಒಳ್ಳೇದಲ್ಲ. ಯಾಕೆಂದ್ರೆ ನಾವಿಲ್ದೇ ಇದ್ದಾಗ ಆಂಟಿ ಮೇಲೆ ಯಾರನ್ನಾರು ಕಳ್ಸಿ ಏನಾರು ತೊಂದ್ರೆ ಮಾಡಬಹುದು ಅಂತ. ಶಿವಾನಿ, ಈ ಚಿಂತೆ ಇವತ್ತು ಬಿಟ್ಬಿಡು. ಯಾಕೆಂದ್ರೆ ನಾನು ನಿಮ್ಗಳ ಜೊತೆ ಬರ್ತಾ ಇದ್ದೀನಿ. ಇಲ್ಲಮ್ಮ, ನಾವ್ ಆ ರೀತಿ ರಿಸ್ಕ್ ತಗೊಳಕ್ಕಾಗಲ್ಲ. ಅರ್ಜುನ್, ಅಮ್ಮ ಬರ್ಲಿ ಬಿಡು. ಅಮ್ಮನ್ನ ಒಬ್ರನ್ನೇ ಇಲ್ಲಿ ಬಿಡೋದು ಒಳ್ಳೇದಲ್ಲ. ಅರ್ಜುನ್ ಶಿವಾನಿಯ ಮಾತನ್ನ ಒಪ್ಕೋತಾನೆ. 3 ಜನ ಆ ಪಾಳ್ ಜಾಗಕ್ಕೆ ಹೊರಡ್ತಾರೆ. ದಾರಿಯಲ್ಲಿ ಒಂದು ಬೆಕ್ಕು ಯಾವಾಗ್ಲೂ ಅಡ್ಡ ಬರ್ತಾನೇ ಇರುತ್ತೆ. ಏನಾಗಿದೆ ಈ ಬೆಕ್ಕಗೆ? ಪದೇ ಪದೇ ನಮ್ಗೆ ಯಾಕೆ ಅಡ್ಡ ಬರ್ತಾನೇ ಇದೆ? ಯಾರ್ ನೀನು? ಯಾಕ್ ನೀ ಅಡ್ಡ ಬರ್ತಿದ್ಯಾ? ಆ ಬೆಕ್ಕು ಒಂದು ಮರದ ಹಿಂದೆ ಬಚ್ಚಿಟ್ಕೊಳ್ಳುತ್ತೆ. ಅಲ್ಲಿಂದ ಭಯಾನಕವಾದ ವಿಚಿತ್ರವಾದ ಶಬ್ದಗಳನ್ನ ಮಾಡುತ್ತೆ. ಶಿವಾನಿ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತಾಳೆ. ಆಗ ಆ ಬೆಕ್ಕು ಕರುಣ ಮೇಲೆ ಹಾರ್ಬಿಡುತ್ತೆ. ಆಗ ಶಿವಾನಿ ಆ ಬೆಕ್ಕನ್ನ ತನ್ನ ಬಂಧನದಲ್ಲಿ ಇಟ್ಕೋತಾಳೆ.
ಯಾರ್ ನೀನು? ನಿಜ ಹೇಳು, ಇಲ್ಲಾಂದ್ರೆ ನಿನ್ನೂ ಸಾಯಿಸ್ಬಿಡ್ತೀನಿ. ಆ ಬೆಕ್ಕು ತನ್ನ ಮಾನವ ರೂಪಕ್ಕೆ ಬದಲಾಗತ್ತೆ. ಆದ್ರೆ ಶಿವಾನಿ ಆ ಬೆಕ್ಕನ್ನ ನೋಡಿದಾಗ ದಂಗಾಗೋಗ್ತಾಳೆ. ಆಗ ಶಿವಾನಿ ಹೇಳ್ತಾಳೆ, ಮಯೂರಿ ನೀ ಜೀವಂತವಾಗಿದ್ಯಾ? ಮಯೂರಿ ನೀನು? ಈಗ ಈ ಮಯೂರಿ ಯಾರಮ್ಮ? ನಿಮ್ಮನೆಗೆ ಅಂಜಲಿಯಾಗಿ ಮೊದ್ಲು ಬಂದಿದ್ದೆ ಈ ಮಯೂರಿ. ಕೌಶಿಕ್ ಮಯೂರಿನ ಸಾಯಿಸಿದ್ದ. ನೀನು ಮಯೂರಿ ಆಗಿರೋದಕ್ ಸಾಧ್ಯನೇ ಇಲ್ಲ. ಅವಳ ರೂಪದಲ್ಲಿರೋ ಇನ್ಯಾರೋ ಬೇರೆ ನೀನು. ನಿಜ ಹೇಳು, ಯಾರು? ಯಾಕೆ ಗೊತ್ತಾಗ್ತಿಲ್ವಾ? ನಿನ್ ಶಕ್ತಿ ಇಷ್ಟು ಕಡಿಮೆ ಆಗೋಯ್ತಾ? ನಾ ಯಾರು ಅಂತ ತಿಳಿದೇ ಇರೋಷ್ಟು ನಾನ್ ಗೊತ್ತಾಗ್ಲಿಲ್ವಾ? ನವಿಲು. ಹೀಗೆಲ್ಲ ಹೇಳಿ ಆ ಬೆಕ್ಕು ಮಾಯ ಆಗೋಗತ್ತೆ. ಶಿವಾನಿ ಮತ್ತೆ ಅರ್ಜುನ್ ಕರುಣಾಳ ಕೈಯನ್ನ ಹಿಡ್ಕೊಂಡು ಮುಂದುವರಿತಾರೆ. ಇದ್ದಕ್ಕಿದ್ದ ಹಾಗೆ ಬಾಣಗಳ ಸುರಿಮಳೆ ಶುರುವಾಗತ್ತೆ. ಆಗ ಅರ್ಜುನ್ ಮತ್ತೆ ಶಿವಾನಿ ಕರುಣಾಳಿಗೆ ಅಡ್ಡಲಾಗಿ ನಿಲ್ತಾರೆ. ಆಗ ಎಲ್ಲಾ ಬಾಣನೂ ಶಿವಾನಿ ಮತ್ತೆ ಅರ್ಜುನ್ಗೆ ತಗಲತ್ತೆ. ಶಿವಾನಿ, ಅರ್ಜುನ್, ನಿಮ್ಮಿಬ್ರಿಗೂ ಎಷ್ಟು ಗಾಯ ಆಗಿದೆ, ಎಷ್ಟೊಂದ್ ರಕ್ತ ಹೋಗ್ತಿದ್ಯಲ್ಲ. ಆಂಟಿ, ನೀವ್ ಹೆದರ್ಕೋಬೇಡಿ, ಏನೇ ಆದ್ರೂ ಒಳ್ಳೇದೇ ಆಗೋದು. ಈಗ ಅವನ ಅಂತ್ಯ ನಿಶ್ಚಿತ ಆಯ್ತು. ಶಿವಾನಿ, ನನ್ಗೆ ನನ್ ಶಕ್ತಿ ಯಾವಾಗ ಸಿಗುತ್ತೆ? ನನಗೆ ಗುರುದೇವ ಹೇಳಿದ್ರು, ಆ ಹಳೆ ದೇವಸ್ಥಾನದಲ್ಲಿ ನೀವು ಮಹಾದೇವನ ಪೂಜೆ ಮಾಡ್ಬೇಕು ಅಂತ. ಆಗ ನಿನ್ನ ಎಲ್ಲ ಶಕ್ತಿನೂ ನಿನಗ್ ಸಿಗತ್ತೆ ಅಂತ. ಸರಿ, ನಾನಿದನ್ನ ಇವತ್ತೇ ಮಾಡ್ತೀನಿ. ಶಿವಾನಿ, ಅರ್ಜುನ್ ಮತ್ತೆ ಕರುಣಾ 3 ಜನ ಆ ಪಾಳು ಜಾಗಕ್ಕೆ ಬರ್ತಾರೆ. ಅರ್ಜುನ್, ಅಲ್ಲಿ ಎದುರುಗಡೆ ಶಿವಲಿಂಗ ಇದೆಯಲ್ಲ, ಅಲ್ಲಿ ನೀ ಪೂಜೆ ಮಾಡು. ಅಷ್ಟ್ರೊಳಗೆ ನಾನು ಪೀಹು ಎಲ್ಲಿ ಅಂತ ಹುಡುಕ್ತೀನಿ. ಆಂಟಿ, ನೀವು ಅರ್ಜುನ್ ಜೊತೆನೆ ಕೂತಿರಿ. ಕರುಣಾ ಮತ್ತೆ ಅರ್ಜುನ್ ಮಹಾದೇವನ ಮುಂದೆ ಪೂಜೆ ಮಾಡೋದಕ್ಕೆ ಅಂತ ಕೂತಿರ್ತಾರೆ. ಶಿವಾನಿ ಆ ತಾಂತ್ರಿಕನ್ನ ರೇಗಿಸ್ತಾಳೆ. ಆಗ ಅಲ್ಲಿ ಜೋರಾಗಿ ಗಾಳಿ ಬರುತ್ತೆ. ಧೂಳು ಎಲೆ ಕೂಡ್ಕೊಂಡು ಗಾಳಿ ಜೋರಾಗಿ ಬರುತ್ತೆ. ಜೋರಾದ ಮಳೆಯೊಂದಿಗೆ ಮಿಂಚು ಕೂಡ ಮಿಂಚತ್ತೆ. ಈ ಕ್ಷಣದ ಸ್ಥಿತಿಯನ್ನ ನೋಡಿದ್ರೆ ಅನ್ಸತ್ತೆ ರುದ್ರ ರೂಪವನ್ನ ಮಹಾದೇವ ತಾಳಿ ರುದ್ರ ತಾಂಡವ ಮಾಡ್ತಿದ್ದಾನೇನೋ ಅಂತ. ದುಷ್ಟ ತಾಂತ್ರಿಕ, ಎಲ್ಲಿದ್ಯೋ ಆಚೆ ಬಾ. ನಾನಾಗೆ ನಿನ್ನ ವಿನಾಶಕ್ಕೋಸ್ಕರ ಬಂದಿದ್ದೀನಿ. ಶಿವಾನಿ ಪದೇ ಪದೇ ಕರೆದ್ರೂನು ಯಾವ ಪ್ರತಿಕ್ರಿಯೆನೂ ಇರೋದಿಲ್ಲ. ಆ ತಾಂತ್ರಿಕ ಕೂಡ ಎದುರು ಬರೋದಿಲ್ಲ. ಶಿವಾನಿ ಕೋಪಗೊಂಡು ಅವಳ ನಿಜ ಸ್ವರೂಪ ನಾಗಿಣಿ ಸ್ವರೂಪಕ್ಕೆ ಬಂದಾಗ ಅಲ್ಲಿಗೆ ಆ ಬೆಕ್ಕು ಬರುತ್ತೆ. ಅವಳ ನಿಜವಾದ ಮಾನವ ರೂಪಕ್ಕೆ ಬರ್ತಾಳೆ. ಶಿವಾನಿ ಪುನಃ ತನ್ನ ಮಾನವ ರೂಪಕ್ಕೆ ಬರ್ತಾಳೆ. ಓ, ನಾ ಅನ್ಕೊಂಡಂಗೆ ನೀನ್ ಯಾರೋ ವೇಷಧಾರಿ. ಅಲ್ಲಿ ಮಯೂರಿ ರೂಪ ತಗೊಂಡು ನಮ್ಮ ದಾರಿ ತಪ್ಸೋದಕ್ಕೆ ನೋಡ್ದೋಳು. ಹಾ, ನಾನೇ ಬೆಕ್ಕು. ಎಂತ ಬೆಕ್ಕು ಅಂದ್ರೆ ನಿನ್ನ ಕಣ್ಣನ್ನ ಕಿತ್ತಾಕೋಂತ ಬೆಕ್ಕು. ನಿನ್ನ ಸುಂದರವಾದ ಮುಖವನ್ನ ಪರ್ಚಿ ಹಾಳ್ ಮಾಡೋಂತ ಬೆಕ್ಕು. ಯಾರಿಗೆ ಏನ್ ಮಾಡ್ತಾರೆ ಅಂತ ಸ್ವಲ್ಪ ಸಮಯದಲ್ಲೇ ಗೊತ್ತಾಗತ್ತೆ. ಸರಿ, ಹಾಗಾರೆ ನೀನು ಸಾಯೋದಕ್ಕೆ ರೆಡಿ ಆಗು. ಆ ಬೆಕ್ಕು ಈ ರೀತಿ ಹೇಳಿ ಏನೋ ಮಂತ್ರ ಪಠಿಸಿ ಬೂದಿಯನ್ನ ಎರಚ್ತಾಳೆ. ಇದ್ರಿಂದ ಶಿವಾನಿಯ ಕಣ್ಗಳು ಮಂಜಾಗ್ಬಿಡತ್ವೆ. ಶಿವಾನಿ ತನ್ನ ಕಣ್ಣನ್ನ ತೆಗೆಯೋದಕ್ಕೆ ಪ್ರಯತ್ನಿಸ್ತಾಳೆ. ಬೆಕ್ಕು ಸಮಯ ನೋಡ್ಕೊಂಡು ಶಿವಾನಿಯನ್ನ ತಳ್ಳಿಬಿಡ್ತಾಳೆ. ಶಿವಾನಿ ಕೂಡ ಕಣ್ಮುಚ್ಕೊಂಡೇ ಆ ಬೆಕ್ಕನ್ನ ಎಸಿತಾಳೆ. ದೂರ ಹೋಗಿ ಬೀಳತ್ತೆ. ಆಮೇಲೆ ಆ ಬೆಕ್ಕು ಶಿವಾನಿ ಮೇಲೆ ಬಂದು ಕೂತ್ಕೊಂಡು ಕಪಾಳಕ್ ಹೊಡಿತಾ ಇರ್ತಾಳೆ. ಶಿವಾನಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ಅವಳು ತನ್ನ ದೊಡ್ಡದಾದ ಕಣ್ಣುಗಳನ್ನ ತೆರೆದು ಬೆಕ್ಕನ್ನ ಎತ್ತಿ ಒಂದು ಕಡೆ ಬಿಸಾಕ್ಬಿಡ್ತಾಳೆ. ಆಮೇಲೆ ತನ್ನ ಶಕ್ತಿಯಿಂದ ಒಂದು ಚಾಕುನ ನಿರ್ಮಿಸಿ ಅದರಿಂದ ಬೆಕ್ಕನ್ನ ಸಾಯಿಸೇ ಬಿಡ್ತಾಳೆ. ಆ ಚಾಕು ಹೊಳಿತಾ ಇರೋಂಥ ಕೆಂಪು ಕಣ್ಣುಗಳಿಗೆ ಹೋಗಿ ಬೀಳತ್ತೆ. ಆಗ ಅವಳು ಜೋರಾಗಿ ಕಿರುಚಿಕೊಂಡು ಅಳ್ತಿರ್ತಾಳೆ. ಮತ್ತೆ ಒಂದು ಈಟಿನ ನಿರ್ಮಿಸಿ ಅದರಿಂದ ಬೆಕ್ಕಿನ ಹೊಟ್ಟೆಗೆ ಹೊಡಿತಾಳೆ. ಈ ಕಾರಣದಿಂದ ಆ ಬೆಕ್ಕು ವಿಲವಿಲ ಅಂತ ಒದ್ದಾಡಿ ಸತ್ ಹೋಗುತ್ತೆ. ಶಿವಾನಿ ತಾಂತ್ರಿಕನಿಗೆ ಕೇಳೋ ರೀತಿ ಕಿರಿಚ್ತಾ ಇರ್ತಾಳೆ. ಏ ದುಷ್ಟ ತಾಂತ್ರಿಕ, ನಿನಗೆ ನಿಜವಾಗ್ಲೂ ಶಕ್ತಿ ಅನ್ನೋದಿದ್ರೆ ನನ್ನ ಎದುರುಗಡೆ ಬಂದು ಹೋರಾಡು. ಇವತ್ತೇ, ಈಗ್ಲೇ ನಿನ್ನ ಅಂತ್ಯ. ಬೆಕ್ಕನ್ನ ಸಾಯಿಸಿದ್ಮೇಲೂ ಆ ತಾಂತ್ರಿಕ ಬರಲೇ ಇಲ್ಲ. ಶಿವಾನಿ ಎಷ್ಟೇ ಸವಾಲ್ ಹಾಕಿದ್ರೂ ತಾಂತ್ರಿಕ ಅಲ್ಲಿಗೆ ಬರಲಿಲ್ಲ. ಆಗ ಶಿವಾನಿಗೆ ಕರುಣಾಳ ಧ್ವನಿ ಕೇಳಿಸುತ್ತೆ. ಅವಳು ಓಡ್ಕೊಂಡು ಕರುಣಾ ಹತ್ರಕ್ಕೆ ಹೋಗ್ತಾಳೆ. ಶಿವಾನಿ, ಪಿಹು ಎಲ್ಲಿ ಅಂತ ಏನಾರು ಗೊತ್ತಾಯ್ತಾ ಅಮ್ಮ? ಇಲ್ಲ ಆಂಟಿ, ಇನ್ನೂ ಏನೂ ಗೊತ್ತಾಗಿಲ್ಲ. ಶಿವಾನಿ ಮತ್ತೆ ಕರುಣಾ ಅಲ್ಲಿ ನಿಂತು ಮಾತಾಡ್ತಿರ್ತಾರೆ. ಆಗ ಅಷ್ಟ್ರಲ್ಲಿ ನಾಗರಾಣಿ ಅಲ್ಲಿಗೆ ಬರ್ತಾಳೆ. ಎಲ್ರೂ ಅವಳಿಗೆ ನಮಸ್ಕರಿಸ್ತಾರೆ. ಶಿವಾನಿ, ನಾನು ಮಹಾದೇವನಲ್ಲಿ ಬೇಡ್ಕೋತೀನಿ, ಇದು ಕೆಟ್ಟವರ ಜೊತೆ ನಿನ್ನ ಕಡೆಯ ಸಂಘರ್ಷ ಆಗಿರ್ಲಿ. ಆದ್ರೆ ಇವತ್ತು ನಿಂಗೆ ಸಿಕ್ಕಿರೋದು ಕಡೆಯ ಅವಕಾಶ. ಇದನ್ನ ಕೈಯಿಂದ ತಪ್ಪಿಸ್ಕೋಬೇಡ. ಈ ತಾಂತ್ರಿಕ ಅಮರ,
ಅವನನ್ನ ಸಾಯಿಸೋದು ಬಹಳ ಕಷ್ಟ, ಆದ್ರೆ ಅಸಾಧ್ಯ ಅಲ್ಲ. ಈ ದಿನ ನೀನು ಅವಕಾಶ ಏನಾರು ಕಳ್ಕೊಂಡ್ರೆ ಇನ್ನು ಜೀವನದಲ್ಲಿ ಯಾವತ್ತೂ ಅವನನ್ನ ಸಾಯಿಸೋದಕ್ಕೆ ಆಗೋದಿಲ್ಲ. ಅವನು ಆಚೆಗೆ ಬರ್ತಿಲ್ಲ, ನಾ ಹೇಗ್ ತಾನೇ ಸಾಯಿಸ್ಲಿ? ಈ ಮಾತನ್ನ ಸ್ವಯಂ ಮಹಾದೇವನೇ ನಿನಗೆ ಹೇಳ್ಬೇಕು ಅಷ್ಟೇ. ಮಹಾದೇವ? ಹೌದು, ಇಲ್ಲೇ ಕೂತ್ಕೊಂಡು ಮಹಾದೇವನ್ನ ಕರಿ. ನಾಗರಾಣಿ ಜೊತೆಗೆ ಇನ್ನುಳ್ದೋರೆಲ್ರೂ ಅದೇ ಪೂಜೆಗಾಗಿ ಕೂತ್ಕೋಬೇಕಾಗಿರತ್ತೆ. ಅಷ್ಟ್ರಲ್ಲಿ ಪೀಹು ಅಲ್ಲಿಗೆ ಓಡಿ ಬರ್ತಾಳೆ. ಅವಳು ಎಲ್ಲಿದ್ಲು ಅಂತ ಎಲ್ರೂ ಪೀಹುನ ಕೇಳ್ತಾರೆ. ಆದ್ರೆ ಪೀಹುಗೆ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಪೀಹು ನಡವಳಿಕೆ ಹೇಗಿರುತ್ತೆ ಅಂದ್ರೆ ಏನು ಆಗೇ ಇಲ್ವೇನೋ ಅನ್ನೋ ರೀತಿ. ನೋಡು ಶಿವಾನಿ, ಪೀಹುನ ಅವನಾಗೆ ಆಚೆ ಕಳ್ಸಿದಾನೆ ಅಂದ್ರೆ ಇದರರ್ಥ ಅವನಿವತ್ತು ಆಚೆ ಬರೋದಿಲ್ಲ ಅಂತ. ಇದೇ ಅದ್ರ ಸಂಕೇತ. ಅವನು ಬಚ್ಚಿಟ್ಕೊಂಡು ಕೂತಿದ್ದಾನೆ. ಆದ್ರಿಂದ ನೀನೇ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಆದ್ರೆ ಹೇಗ್ ಸಾಯಿಸ್ಬೇಕು ಅನ್ನೋದ್ನ ಮಹಾದೇವನೇ ಹೇಳ್ಬೇಕು. ಎಲ್ರೂ ಪುನಃ ಮಂತ್ರವನ್ನ ಪಠಿಸೋಕೆ ಶುರು ಮಾಡ್ತಾರೆ. ಈ ಪೂಜೆ ಭಕ್ತಿಯಿಂದ ಪ್ರಸನ್ನನಾಗಿ ಮಹಾದೇವ ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಯಾರಿಗೂ ಕಾಣಿಸೋದಿಲ್ಲ, ಬರೀ ಧ್ವನಿ ಕೇಳಿಸುತ್ತೆ. ಶಿವಾನಿ ಮತ್ತು ಅರ್ಜುನ್, ನಿಮ್ಮ ಇಷ್ಟು ದಿನದ ತಪಸ್ಸಿನಿಂದ ನಾನು ಪ್ರಸನ್ನನಾಗಿದ್ದೀನಿ. ನೀವು ಇಷ್ಟು ವರ್ಷದಿಂದ ಹೋರಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಆದ್ರೆ ಇದು ನಿಮಗೆ ಪರೀಕ್ಷೆಯಾಗಿತ್ತು. ಮತ್ತೆ ಆ ದುಷ್ಟರ ನಾಶ ನಿಮ್ಮ ಕೈಯಿಂದಲೇ ಆಗ್ಬೇಕಾಗಿತ್ತು. ಅದು ಇವತ್ತು ಈ ತ್ರಿಶೂಲದಿಂದ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಈ ತ್ರಿಶೂಲವನ್ನ ಕೊಡ್ತಾ ಇದ್ದೀನಿ. ಶಿವಾನಿ, ಈ ತ್ರಿಶೂಲವನ್ನ ತಗೊಂಡು ನೀನು ಗುಹೆಯೊಳಗೆ ಹೋಗು. ಮತ್ತೆ ಆ ಅಮರ ದುಷ್ಟ ತಾಂತ್ರಿಕನನ್ನ ಸಾಯಿಸ್ಬಿಡು. ಆಗ ಈ ಜಗತ್ತು ನಿನಗೆ ಆಭಾರಿಯಾಗಿರುತ್ತೆ. ಎಲ್ಲರೂ ತಲೆ ಬಗ್ಸಿ ಮಹಾದೇವನಿಗೆ ನಮಸ್ಕರಿಸ್ತಾರೆ. ಆಗ ಮಹಾದೇವ ಇನ್ನೊಂದು ವರದಾನ ನೀಡ್ತಾರೆ. ಶಿವಾನಿ ಮತ್ತು ಅರ್ಜುನ್, ನಿಮ್ಮಿಬ್ರಿಗೂ ಕೂಡ ಸಾಕಷ್ಟು ಶಕ್ತಿ ಇದೆ. ನೀವು ಮನಸ್ಸು ಮಾಡಿದ್ರೆ ನೀವು ನಾಗಲೋಕದಲ್ಲೂ ಇರಬಹುದು, ಅಥವಾ ನೀವು ಕರುಣಾ ಜೊತೆಗಿರೋದಕ್ಕೆ ಬಯಸಿದ್ರೆ ನೀವು ಇಲ್ಲೇ ಇದ್ದು ಸಾಧಾರಣವಾದ ಜೀವನ ನಡೆಸಬಹುದು. ಈ ಜನ್ಮದಲ್ಲಿ ಕರುಣಾ ನಿಮ್ಮ ತಾಯಿಯಾಗಿದ್ದಾಳೆ. ಅವಳ ಹೃದಯ ಕರುಣೆಯಿಂದ ತುಂಬಿದೆ. ನಾನು ಈ ಭೂಮಿ ಮೇಲೆ ಕರುಣಾ ಮತ್ತೆ ಅರ್ಜುನ್ನ ಜೊತೆನೇ ಇರೋಕ್ಕಿಷ್ಟಪಡ್ತೀನಿ. ಮಹಾದೇವ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ ಶಿವಾನಿ ಆ ತ್ರಿಶೂಲವನ್ನ ಎತ್ಕೊಂಡು ಗುಹೆಯೊಳಕ್ಕೆ ತಾಂತ್ರಿಕನಿಗಾಗಿ ಹುಡುಕ್ತಾ ಹೋಗ್ತಾಳೆ. ಆದ್ರೆ ತಾಂತ್ರಿಕ ಈ ರಾತ್ರಿ ಹೇಗಾದ್ರೂ ಕಳೆದು ಹೋಗ್ಲಿ ಅಂತ ಕಾಯ್ತಿರ್ತಾನೆ. ಇದೇ ಕಾರಣಕ್ಕಾಗಿ ಅವನು ಶಿವಾನಿ ಮೇಲೆ ಪ್ರಹಾರ ನಡೆಸೋದಿಲ್ಲ. ಸುಮ್ನೆ ಒಂದು ಕಡೆ ಬಚ್ಚಿಟ್ಕೊಂಡು ಕೂತಿರ್ತಾನೆ. ಅಂತೂ ಇಂತೂ ಶಿವಾನಿ ಅವನನ್ನ ಕಂಡ್ಹಿಡಿತಾಳೆ. ಅವನನ್ನ ಗುಹೆಯಿಂದ ಆಚೆಗೆ ಕರ್ಕೊಂಡ್ ಬರ್ತಾಳೆ. ಶಿವಾನಿ, ನಾನ್ ಹೇಳ್ತಾ ಇದ್ದೀನಿ, ಇವತ್ ನನ್ನಿಂದ ದೂರ ಹೋಗ್ಬಿಡು. ನಾಳೆ ನೀನ್ ಎಷ್ಟು ಜಗಳ ಆಡ್ಬೇಕೋ ಅಷ್ಟು ಜಗಳ ಆಡೋ. ಆದ್ರೆ ಈಗ ನನ್ನ ಹೋಗೋದಕ್ ಬಿಡು. ಖಂಡಿತ ಹೋಗಕ್ ಬಿಡ್ತೀನಿ, ಆದ್ರೆ ಗುಹೆಯೊಳಕ್ಕಲ್ಲ, ಸಾವಿನ ಬಾಯಿಗೆ. ಸರಿ, ಹಾಗಾದ್ರೆ ಬಾ, ನಾನು ಕೂಡ ನನ್ ಕೈ ಚಳಕನ ತೋರಿಸ್ತೀನಿ. ತಾಂತ್ರಿಕ್ ಅವನ ಶಕ್ತಿಯನ್ನ ಶಿವಾನಿ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಶಿವಾನಿ ಮೇಲೆ ಇದು ಯಾವ ಪ್ರಭಾವನೂ ಬೀರೋದಿಲ್ಲ. ಆಮೇಲೆ ಶಿವಾನಿ ತಾಂತ್ರಿಕನನ್ನ ಎತ್ತಿ ಎತ್ತಿ ಕುಟ್ತಿರ್ತಾಳೆ. ಕೊನೆಯಲ್ಲಿ ತಾಂತ್ರಿಕ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಶಿವಾನಿ ತನ್ನ ಒಂದು ಕಾಲನ್ನ ಆ ತಾಂತ್ರಿಕನ ಹೊಟ್ಟೆ ಮೇಲೆ ಇಡ್ತಾಳೆ. ಮಹಾದೇವನಿಂದ ಕೊಟ್ಟಲ್ಪಟ್ಟ ತ್ರಿಶೂಲದಿಂದ ತಾಂತ್ರಿಕನ ಎದೆಯನ್ನ ಸೀಳ್ತಾಳೆ. ಈ ಕಾರಣದಿಂದ ನೋವಿನಿಂದ ವಿಲ ವಿಲ ಅಂತ ಒದ್ದಾಡಿ ಸತ್ತು ಹೋಗ್ತಾನೆ. ಇದನ್ನ ನೋಡಿದ್ಮೇಲೆ ಭೂಲೋಕ, ಪಾತಾಳಲೋಕ, ಸ್ವರ್ಗಲೋಕ ಎಲ್ಲ ಕಡೆ ದೀಪ ಹಚ್ಕೊಳತ್ತೆ. ಎಲ್ಲ ಕಡೆ ಆನಂದ ತುಂಬತ್ತೆ. ಶಿವಾನಿ, ಅಂತೂ ಇಂತೂ ಈ ಪಾಪಿಯ ಅಂತ್ಯ ಆಯ್ತು. ಈಗ ನಾನು ನಾಗಲೋಕಕ್ಕೆ ತೆರಳ್ತೀನಿ. ನೀನು ನಿನ್ನ ಕುಟುಂಬದೊಂದಿಗೆ ಖುಷಿಯಾಗಿರು. ನಾಗರಾಣಿ, ನಾನು ಮತ್ತೆ ಅರ್ಜುನ್ ನಿಮಗೆ ನಾಗಮಣಿಯನ್ನ ಕೊಡ್ತಿದೀವಿ. ಇದನ್ನ ನಾಗಲೋಕದಲ್ಲೇ ಇಟ್ಟಿರಿ. ಅರ್ಜುನ್ ಮತ್ತೆ ಶಿವಾನಿ ನಾಗರಾಣಿಗೆ ಮಣಿಯನ್ನ ಕೊಡ್ತಾರೆ. ಆಮೇಲೆ ಕರುಣಾಳ ಜೊತೆ ಮನೆಗೆ ಹೋಗ್ತಾರೆ. ಅಲ್ಲಿ ಕರುಣಾ ಅವರಿಬ್ಬರ ಮದುವೆಯನ್ನ ಮಾಡ್ತಾಳೆ. ಈಗ ಶಿವಾನಿ, ಅರ್ಜುನ್, ಪೀಹು ಮತ್ತೆ ಕರುಣಾ ಎಲ್ರೂ ಒಟ್ಟಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾರೆ.